ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। अष्टप्रायेषु भद्रेषु नित्यं भागवत सेवया भगवतिरुत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। ओम विष्णुपादाय कृष्णप्रेष्ठाय भूतले मते भक्ति वेदांत स्वामिनिति नामिने नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद हरे कृष्ण 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 हरे 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 राम 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 हरे हरे। हरे कृष्ण हरे कृष्ण प्रभु जी। ಹರೇ ಕೃಷ್ಣ. ಕಂದ 10 ಅಧ್ಯಾಯ 42 ಧನುರ್ಭಂಗ. ಶುಕಮುನಿಗಳು ನುಡಿದರು, ಭಗವಾನ್ ಮಾಧವನು ರಾಜ ಬೀದಿಯಲ್ಲಿ ಸಾಗಿದಂತೆ ಆಕರ್ಷಕ ಮುಖ ಉಳ್ಳ ಗೂನು ಬೆನ್ನಿನ ಯುವತಿಯೊಬ್ಬಳನ್ನು ಕಂಡನು. ಇವಾಗ ಮಥುರಾ ನಗರವನ್ನ ಪ್ರವೇಶ ಮಾಡಿದ್ರು. ರಾಜ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ವಸ್ತ್ರಗಳನ್ನ ಅಗಸ ಬರ್ತಾ ಇದ್ದ, ವಸ್ತ್ರಗಳನ್ನ ಕೇಳ್ತಾನೆ. ಅವನು ಉದ್ದಟತನದಿಂದ ಅವ್ರಿಗೆ ಬೈದ್ ಬಿಡ್ತಾನೆ. ಕೋಪ ಬಂದು ತನ್ನ ಬೆರಳ ತುದಿಯಿಂದ ಅವನ ಕತ್ತನ್ನ ಕತ್ತರಿಸ್ತಾನೆ. ಯಾರಾದ್ರೂ ಕೇಳ್ಬೋದು, ಯಾಕೆ ಕೃಷ್ಣ ಕರುಣಾಮಯಿ ಅಲ್ವಾ, ಯಾಕೆ ಅವನು ಕ್ಷಮಿಸ್ಲಿಲ್ಲ ಅವನನ್ನ ಅಂತ. ಯಾಕೆಂದ್ರೆ ಅಸುರರನ್ನ ಕ್ಷಮಿಸಿದ್ರೆ ಅವರು ಇನ್ನೂ ತಪ್ಪು ಕೆಲಸದಲ್ಲಿ ತೊಡಗ್ತಾರೆ. ಅದಕ್ಕೆ ಅಸುರರಿಗೆ ಕೃಷ್ಣ ಕೊಡೋ ಶಿಕ್ಷೆ, ಆದ್ರೆ ಶಿಕ್ಷೆಯ ಮೂಲಕ ಅವರನ್ನ ಉದ್ಧಾರ ಮಾಡ್ತಾನೆ. ಯಾಕಂದ್ರೆ ಕೃಷ್ಣನ ಸ್ಪರ್ಶದಿಂದ ಅವನು ಗೋಲೋಕ ಕೊಟ್ಟೋಗ್ತಾನೆ, ವೈಕುಂಠ ಕೊಟ್ಟೋಗ್ತಾನೆ. ಸೊ ಅದರಿಂದ ಕೃಷ್ಣನ ಎಲ್ಲಾ ಕಾರ್ಯವೂ ಕೂಡ ಕರುಣೆಯನ್ನೇ ತೋರುವಂತಹ ಕಾರ್ಯ. ಯಾವುದು ಅವನಿಗೆ ಯಾರ ಮೇಲೂ ದ್ವೇಷ ಇಲ್ಲ ಅವನಿಗೆ. ಎಲ್ಲರೂ ಉದ್ಧಾರ ಆಗ್ಬೇಕು, ಎಲ್ಲರೂ ವಾಪಸ್ಸು ಆಧ್ಯಾತ್ಮಿಕ ಜಗತ್ತಿಗೆ ಬರ್ಬೇಕು ಅನ್ನೋ ಉದ್ದೇಶ. ಸೊ ಅಂತಹ ಕಂಸನ ಸಂಘದಲ್ಲಿದ್ದಂತಹ ಅವನಿಗೆ ನಿಜವಾಗ್ಲೂ ಉದ್ಧಾರ ಮಾಡ್ತಾನೆ, ಅವನ ಕತ್ತನ್ನ ಕತ್ತರಿಸಿ. ಆಮೇಲೆ ಒಬ್ಬ ಆಮೇಲೆ ಕೊನೆಗೆ ಸುಧಾಮ ಹೂ ಮಾಲೆಗಳನ್ನ ಕೊಡ್ತಾನೆ ಸುಧಾಮ. ಅದನ್ನೆಲ್ಲ ಹಾಕೊಂಡು ಬಹಳ ಸಂತೋಷ ಆಗತ್ತೆ ಕೃಷ್ಣನಿಗೆ, ಬಲರಾಮನಿಗೆ. ಅದ್ರಲ್ಲಿ ನಾನು ಹೇಳ್ದೆ, ಆ ಹೂಮಾಲೆ ಹಾಕೊಂಡು ಕೃಷ್ಣನಿಗೆ ಸಂತೋಷ ಆಯ್ತು. ಸೊ ಕೃಷ್ಣ ವ್ಯಕ್ತಿ, ನಾವು ಪ್ರೀತಿಯಿಂದ ಭಕ್ತಿಯಿಂದ ಅವನಿಗೆ ಸೇವೆ ಮಾಡಿದಾಗ ಕೃಷ್ಣನಿಗೆ ಸಂತೋಷ ಆಗತ್ತೆ. ಕೃಷ್ಣನಿಗೆ ಏನು ಆ ಹೂಮಾಲೆ ಏನು ಅವಶ್ಯಕತೆ ಇತ್ತ, ಅಥವಾ ಅವನು ಹೂಮಾಲೆ ಸಿಗೋದಿಲ್ವಾ? ಇಲ್ಲ. ಆದ್ರೆ ಭಕ್ತರು ಪ್ರೀತಿಯಿಂದ ಅವನಿಗೆ ಬೇಕಾಗಿರುವಂತಹದನ್ನ ಮಾಡಿದಾಗ ಭಗವಂತನಿಗೆ ಸಂತೋಷ ಆಗತ್ತೆ, ನನಗೆ ಸಂತೋಷ ಆಗತ್ತೆ. ಅವನು ಅದನ್ನು ಪ್ರತಿಸ್ಪಂದಿಸ್ತಾನೆ. ಅದಕ್ಕೆ ನಾನು ಮೊನ್ನೆ ಒಬ್ರು ಯಾರಿಗೋ ಹೇಳ್ತಾ ಇದ್ದೆ, ನಾವು ಭಕ್ತಿಯನ್ನ ಒಬ್ರು ಒಂದೊಂದ್ಸತಿ ಹೇಳ್ತಾರೆ, ನಾವು ದೇವಸ್ಥಾನಕ್ಕೆ ಹೋದ್ವಿ, ತುಂಬಾ ಮಜಾ ಬಂತು ಅಂತ. ಮಜಾ ಬರೋ ವಿಷಯ ಅಲ್ಲ, ಕೀರ್ತನ್ ತುಂಬಾ ಸೂಪರ್ ಆಗಿತ್ತು, ಸಖತ್ ಮಜಾ ಬಂತು ಅಂದ್ರೆ ನಾವೇನು ಇಂದ್ರಿಯ ಭೋಗ ಮಾಡ್ದಂಗೆ ಅದು ಮಜಾ ಬಂತು ಅಂದ್ರೆ. ಆದ್ರೆ ಆನಂದವನ್ನ ಅನುಭವಿಸದೆ ಅನ್ಬೇಕು. ನಿಜವಾಗಿಯೂ ಆನಂದವನ್ನ ಅನುಭವಿಸೋದು ಅಂದ್ರೆ ಏನರ್ಥ? ಆನಂದ ಯಾವಾಗ ನಾವು ಶುದ್ಧ ಮನಸ್ಸಿನಿಂದ ಪ್ರೀತಿಯಿಂದ ಕೃಷ್ಣನಿಗೆ ಭಕ್ತಿ ಸೇವೆ ಮಾಡ್ತೀವೋ, ಕೃಷ್ಣ ಅದರಿಂದ ಯಾವಾಗ ಸಂತೃಪ್ತನಾಗ್ತಾನೋ ಆವಾಗ ನಾವು ಅವನ ಅಂಶವಾಗಿರೋದ್ರಿಂದ ಅವನಿಗೆ ಸಂತೋಷ ಆಗುತ್ತೆ, ನಮಗವಾಗ ಆಟೋಮೆಟಿಕ್ ಆಗಿ ಸಂತೋಷ ಆಗುತ್ತೆ. ಸೊ ಅವಾಗ ನಾವು ಆನಂದವನ್ನ ಅನುಭವಿಸ್ತೀವಿ. ಆನಂದನ ಅನುಭವಿಸ್ತೀವಿ ಅಂದ್ರೆ ನಾವು ಕೇಳ್ಕೊಂಡು ಹೋಗಿಲ್ಲ ಆನಂದ ಬೇಕು ಅಂತ, ಆದ್ರೆ ಆನಂದ ನಮಗೆ ಸಿಗುತ್ತೆ. ಒಂದೊಂದ್ಸತಿ ಸೇವೆ ಮಾಡ್ತಿರೋ ತುಂಬಾ ಶ್ರಮ ಪಟ್ಟಿರ್ತೀವಿ, ತುಂಬಾ ಸಮಯ ಶಕ್ತಿ ಎಲ್ಲವನ್ನು ವ್ಯಯ ಮಾಡಿರ್ತೀವಿ. ಆದ್ರೆ ಅದು ಭೌತಿಕ ಕೆಲಸದಂತೆ ನಮ್ಗೆ ನೋವನ್ನ ದುಃಖವನ್ನ ಕೊಡಲ್ಲ. ಅದಾದ್ಮೇಲೆ ನಮಗೆ ಸಂತೋಷವನ್ನ ಕೊಡುತ್ತೆ. ಯಾಕೆಂದ್ರೆ ಆ ಒಂದು ಸೇವೆಯಿಂದ ಭಗವಂತ ಸಂತುಷ್ಟನಾಗಿದ್ರೆ ನಮ್ಗೆ ಆಟೋಮೆಟಿಕ್ ಆಗಿ ನಾವು ಸಂತೋಷ ಅನುಭವಿಸ್ತೀವಿ. ಸುಧಾಮನ ಹೂಮಾಲೆಯನ್ನ ತಗೊಂಡು ಹಾಕೊಂಡು
ಕೃಷ್ಣ ಬಲರಾಮರಿಬ್ರು ಸಂತೋಷ ಪಟ್ರು. ಇವಾಗ ಮುಂದೆ ನಡ್ಕೊಂಡು ಹೋಗ್ತಾ ಇದೆ, ರಾಜಬೀದಿಯಲ್ಲಿ ಸಾಗಿದಂತೆ ಆಕರ್ಷಕ ಮುಖವುಳ್ಳ ಗೂನು ಬೆನ್ನಿನ ಯುವತಿಯೊಬ್ಬಳನ್ನು, ಗೂನು ಬೆನ್ನು, ಹಂಚ್ ಬ್ಯಾಕ್, ಗೂನು ಬೆನ್ನಿನ ಯುವತಿಯೊಬ್ಬಳು, ಆಕರ್ಷಕ ಮುಖವುಳ್ಳ, ಮುಖ ಆಕರ್ಷಕವಾಗಿತ್ತು ಆದ್ರೆ ದೇಹ ಗೂನಾಗೋಗಿತ್ತು, ಬೆನ್ನು. ಸೊ ಅವಳನ್ನ ನೋಡದ್ನಂತೆ ಕೃಷ್ಣ. ಆಕೆ ಕೈಯಲ್ಲಿ ಸುಗಂಧ ಲೇಪನಗಳು ಇದ್ದ ಹರಿವಾಣ ಒಂದಿತ್ತು. ಪ್ರೇಮಾನಂದ ಪರವಶತೆಯ ದಾತನಾದ ಭಗವಂತನು ನಸುನಕ್ಕು ಅವಳನ್ನು ಈ ಕೆಳಕಂಡಂತೆ ವಿಚಾರಿಸಿದನು. ಸೊ ಅವನ ಸೆಂಟ್ ಇತ್ತು ಅವಳ ಹತ್ರ, ಸುಗಂಧ ಲೇಪನಗಳು ಅಂದ್ರೆ ಸೆಂಟ್, ಬೇರೆ ಬೇರೆ ತರ ಸೆಂಟ್ ಇತ್ತು ಅವಳ ಹತ್ರ. ಪ್ರೇಮಾನಂದ ಪರವಶತೆಯ ದಾತನಾದ, ಪ್ರೇಮಾನಂದ ಪರವಶತೆ ಅಂದ್ರೆ ಯಾರಾದ್ರೂ ಪ್ರೇಮದಲ್ಲಿ ಆನಂದದ ಪರವಶತೆ ಅಂದ್ರೆ ಹೈಯೆಸ್ಟ್, ಉತ್ತುಂಗ, ಆನಂದದ ಪರವಶತೆಯನ್ನ ಅನುಭವಿಸೋದಿಕ್ಕೆ ಅದಕ್ಕೆ ದಾತನಾದ ಅಂದ್ರೆ ಆ ಭಕ್ತಿಯಿಂದ ಅತ್ಯಾನಂದವನ್ನ ಅನುಭವಿಸೋದಿಕ್ಕೆ ಅದು ಆ ಒಂದು ಹಂತವನ್ನ ಯಾರ ಕರುಣಿಸೋದು? ಕೃಷ್ಣ ಕರುಣಿಸೋದು. ಇಲ್ಲಿ ಹೇಳ್ತಾ ಇದ್ದಾರೆ, ಅಂತಹ ಭಕ್ತರಿಗೆ ಅಂತಹ ಆನಂದವನ್ನ ಕರುಣಿಸೋ ಭಗವಂತ ನಸುನಕ್ಕು ಯಾಕಂದ್ರೆ ಅವನಿಗೆ ಗೊತ್ತು, ಈ ಕುಬ್ಜೆ ಯಾರು, ಅವಳ ಹಿನ್ನೆಲೆ ಏನು, ಇಲ್ಲಿ ಏನಿದೆ, ಮುಂದೆ ಏನ್ ನಡೆಯುತ್ತೆ ಎಲ್ಲ ಗೊತ್ತು ಕೃಷ್ಣನಿಗೆ. ಅದಕ್ಕೆ ಅವನು ನಸುನಕ್ಕು ಈ ಕೆಳಗಂಡಂತೆ ವಿಚಾರಿಸಿದನು. ಇವಾಗ ಈ ಕುಬ್ಜ ಯಾರು? ಕುಬ್ಜ ಬಲಿ ಮಹಾರಾಜನ ಮಗಳು, ಬಲಿ ಮಹಾರಾಜನ ಮಗಳು. ಸೊ ಅವಳು ವಾಮನ ದೇವನಾಗಿ ಭಗವಂತ ಬಂದಾಗ ಮೊದಲು ಆ ಬಹಳ ಮುದ್ದು ಬ್ರಾಹ್ಮಣ, ವಟು, ಚಿಕ್ಕ ಬ್ರಾಹ್ಮಣ, ಅವನನ್ನು ನೋಡಿ ಬಹಳ ಸಂತೋಷ ಪಡ್ತಾಳೆ. ಸಂತೋಷ ಪಟ್ಬಿಟ್ಟು ನನಗೆ ಇಂತಹ ಮಗು ಇದ್ದಿದ್ರೆ ಎಷ್ಟ್ ಚೆನ್ನಾಗಿ ನಾನು ಅದಕ್ಕೆ ಸೇವೆ ಮಾಡ್ತಾ ಇದ್ದೆ ಅಂತ ಭಗವಂತನನ್ನ ಮಗುವಾಗಿ ಪಡಿಬೇಕು ಅನ್ನೋ ಒಂದು, ಸಾರಿ ನಾನು ಉಲ್ಟಾ ಹೇಳ್ತಾ ಇದ್ದೇನೆ, ಇಲ್ಲ ಕನ್ಫ್ಯೂಸ್ ಆದೆ. ಓಕೆ, ನೋಡೋಣ, ಅದು ಸ್ವಲ್ಪ ತಪ್ಪು ಹೇಳ್ತಾ ಇದೀನಿ ಅನ್ಸುತ್ತೆ. ಪೂತನೆ ಅದು, ಕುಬ್ಜ ಅಲ್ಲ. ಕುಬ್ಜಳ ಹಿನ್ನೆಲೆ ಏನು ಅಂತ ಗೊತ್ತಿಲ್ಲ, ಹೇಳ್ತೀನಿ. ಓಕೆ. ನಸುನಕ್ಕು ಅವಳನ್ನು ಈ ಕೆಳಕಂಡಂತೆ ವಿಚಾರಿಸಿದನು. ಭಗವಾನ್ ಶ್ರೀಕೃಷ್ಣನು ನುಡಿದನು, ಮನೋಹರವಾದ ತೊಡೆಗಳನ್ನುಳ್ಳ ಹೇ ಸುಂದರಾಂಗಿಯೇ, ನೀನು ಯಾರು? ಆಹಾ, ಎಂತಹ ಸುಗಂಧ ಪ್ರಿಯೆ, ಇದು ಯಾರಿಗಾಗಿ? ದಯವಿಟ್ಟು ನಿಜ ಹೇಳು. ನಿನ್ನಲ್ಲಿರುವ ಆ ಸುಗಂಧ ಲೇಪವನ್ನು ದಯವಿಟ್ಟು ನಮಗೆ ಸ್ವಲ್ಪ ಕೊಡು. ಶೀಘ್ರದಲ್ಲೇ ನಿನಗೆ ಮಹಾನ್ ವರ ಲಭಿಸಲಿದೆ. ಕೃಷ್ಣ ಸುಗಂಧವನ್ನ ಕೊಡು ಅಂತ ಕೇಳ್ತಾ ಇದ್ದಾನೆ. ದಾಸಿ ಉತ್ತರ ನೀಡಿದಳು, ಹೇ ಚೆಲುವಾಂಗನೆ, ನಾನು ದೊರೆ ಕಂಸನ ದಾಸಿ. ಸೊ ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ಲವಳು? ಕಂಸನಿಗೋಸ್ಕರ ಕೆಲಸ ಮಾಡ್ತಾ ಇದ್ಲು. ನಾನು ದೊರೆ ಕಂಸನ ದಾಸಿ, ನಾನು ತಯಾರಿಸಿರುವ ಸುಗಂಧ ದ್ರವ್ಯಗಳ ಬಗೆಗೆ ಅವನಿಗೆ ಬಹಳ ಗೌರವವಿದೆ. ಬೆನ್ನವಳಾಗಿದ್ಲು, ಆದ್ರೂ ತುಂಬಾ ಚೆನ್ನಾಗಿ ಸೇವೆ ಮಾಡ್ತಾ ಇದ್ಲು. ಕಂಸನಿಗೆ ಬಹಳ ಗೌರವವಿತ್ತು ಅವಳ ಕೆಲಸದಿಂದ, ಅವಳ ಸೇವೆಯಿಂದ. ನನ್ನ ಹೆಸರು ತ್ರಿವಕ್ರ, ನಿಮ್ಮಿಬ್ಬರ ಹೊರತು ಬೇರೆ ಯಾರು ತಾನೇ ಈ ಸುಗಂಧ ದ್ರವ್ಯಗಳಿಗೆ ಅರ್ಹರು? ನೋಡಿ, ಹಿಂದೆ ಅವನು ಅಗಸ ಏನ್ ಹೇಳ್ದ, ನಿಮ್ಗೆ ನೀವ್ ಹೇಗೆ ಇದನ್ನ ತಗೊಳಕ್ ಸಾಧ್ಯ? ನೀವು ಹಳ್ಳಿಯವರು, ನೀವು ಬಂದ್ಬಿಟ್ಟು ಇಲ್ಲಿ ರಾಜನ ವಸ್ತ್ರಗಳನ್ನ ಧರಿಸ್ಬೇಕು ಅಂತ ಇದ್ದೀರಾ, ನಿಮ್ಗೆ ಯೋಗ್ಯತೆ ಆದ್ರೂ ಇದೆಯಾ ಅಂತ ಪ್ರಶ್ನೆ ಮಾಡ್ತಾನೆ. ಅವನಿಗೆ ಕೃಷ್ಣ ಅವನನ್ನ ಕೆಲಸ ಮುಗಿಸ್ಬಿಡ್ತಾನೆ. ಆದ್ರೆ ಇಲ್ಲಿ ಇವಳು ಕಂಸನಿಗೆ ಸೇವೆ ಮಾಡ್ತಾ ಇದ್ಲು, ಆದ್ರೂ ಕೂಡ ಇವಳು ಏನ್ ಹೇಳ್ತಾ ಇದ್ದಾಳೆ, ನಿಮ್ಮನ್ನ ಬಿಟ್ಟ ಇನ್ಯಾರು ಅರ್ಹರು? ಅದಕ್ಕೆ ಕೃಷ್ಣ ಭಕ್ತಿ ಅಂದ್ರೆ ಹೇಗೆ ಅಂದ್ರೆ, ಕೃಷ್ಣನ ಸಂಬಂಧಿತವಾಗಿ ಅವಳು ಶುದ್ಧ ಭಕ್ತಿಯಿಂದ ಅವಳು ಹೇಳಿಲ್ಲ, ಅವಳು ಒಂದು ರೀತಿಯಲ್ಲಿ ಕೃಷ್ಣನಿಂದ ಆಕರ್ಷಿತಳಾದ್ಲು. ಕೃಷ್ಣನ ಸೌಂದರ್ಯದಿಂದ ಆಕರ್ಷಿತಳಾದ್ಲು. ಕೃಷ್ಣ ಬಲರಾಮರಿಂದ ಆಕರ್ಷಿತಳಾಗಿ ಅವಳು ಹೇಳ್ತಾ ಇದ್ದಾಳೆ, ಹೌದು, ಈ ಸುಗಂಧ ನೀವು ಇದನ್ನ ಪಡ್ಕೊಳ್ಳಕ್ಕೆ ಯೋಗ್ಯರು ಅಂತ. ಇದು ಶುದ್ಧ ಭಕ್ತಿ ಅಲ್ಲ, ಇದು ಒಂದ್ ರೀತಿಯಲ್ಲಿ ಭೌತಿಕವಾದ ಆಸೆ. ಅರೆ ಕೃಷ್ಣನ ಸಂಪರ್ಕ ಎಂತದ್ದು ಅಂದ್ರೆ, ಕೃಷ್ಣನಿಗೆ ಯಾರಾದ್ರೂ ಒಂದು ಕಾಮದ ದೃಷ್ಟಿಯಿಂದ ನೋಡಿದ್ರು ಕೂಡ ಅವನ ಸಂಪರ್ಕಕ್ಕೆ ಬರೋದ್ರಿಂದಾನೇ ಅವರು ಪರಿಶುದ್ಧರಾಗಿ ಹೋಗ್ತಾರೆ, ಮತ್ತೆ ಅತ್ಯುನ್ನತ ಗತಿಯನ್ನ ಪಡ್ಕೋತಾರೆ. ಕೃಷ್ಣ ಅಂತಹ ಅವನ ವ್ಯಕ್ತಿತ್ವ ಅಂತಹದು. ಸೊ ಇಲ್ಲಿ ಅವಳಿಗೆ ನಿಜವಾಗ್ಲೂ ಕೃಷ್ಣ ದೇವೋತ್ತಮ ಪರಮ ಪುರುಷ, ಅವನಿಗೆ ಭಕ್ತಿ ಸೇವೆ ಮಾಡ್ಬೇಕು, ಇದ್ಯಾವುದು ಅವಳಿಗೆ ಜ್ಞಾನ ಇರ್ಲಿಲ್ಲ. ಅವಳು ಸುಮ್ನೆ ಕೃಷ್ಣನಿಂದ ಆಕರ್ಷಿತಳಲ್ಲ, ಓ ಎಂತ ಸುಂದರಾಂಗ,
ಈ ಸುಂದರಾಂಗಂಗೆ ಇಂತಹ ಇನ್ನು ಈ ಸುಗಂಧ ಅವನು ಹಾಕೊಂಡ್ರೆ, ಈ ಸೆಂಟ್ ಹಾಕೊಂಡ್ರೆ ಇನ್ನೆಷ್ಟ್ ಚೆನ್ನಾಗಿರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಸುಮ್ಮನೆ ಅವಳು ನಿಮಗೆ ಕೊಡ್ಲಿ, ಇನ್ಯಾರಿಗೆ ಕೊಡ್ಬೇಕು ನಾನು ಅಂತ ಹೇಳ್ತಾ ಇದ್ದಾಳೆ. ಭೋಜ ರಾಜರು ಈ ಸುಗಂಧ ಲೇಪಗಳನ್ನು ಬಹಳವಾಗಿ ಇಷ್ಟಪಡುತ್ತಾರೆ, ಅಂದ್ರೆ ನೀವು ಇಷ್ಟಪಡ್ತೀರಾ ಅಂತ ಅವಳು ಹೇಳ್ತಾ ಇದ್ದಾಳೆ. ಸೊ ಇದು ಆ ವ್ಯತ್ಯಾಸ. ಆ ಅಗಸನಿಗೂ ಇವಳಿಗೂ ಇದ್ದಿದ್ದು ವ್ಯತ್ಯಾಸ ಇದೆ. ಇವಳು ಕಂಸನಿಗೆ ಕೆಲಸ ಮಾಡ್ತಾ ಇದ್ಲು, ಅವಳು ಹಿಂಜರಿಲಿಲ್ಲ. ಕೃಷ್ಣನನ್ನ ಭೌತಿಕ ದೃಷ್ಟಿಯಿಂದ ನೋಡಿದ್ರು ಕೂಡ ಹಿಂಜರಿಲಿಲ್ಲ ಅವಳು ಸೇವೆ ಮಾಡೋದಿಕ್ಕೆ. ಅಂದ್ರೆ ಏನೋ ಒಂದು ಕೊಡೋದಿಕ್ಕೆ. ಅವಳಿಗೆ ಸೇವೆ ಅಂತ ಗೊತ್ತಿಲ್ಲ. ಆದ್ರೆ ಕೃಷ್ಣ, ನಾವು ಈ ದಾಮೋದರ ಮಾಸದ ಕಥೆಯಲ್ಲಿ ಹೇಳ್ತೀವಲ್ಲ, ಒಂದು ಇಲ್ಲಿ ವಿಷ್ಣುವಿನ ಮುಂದೆ ಬಾಯಲ್ಲಿ ಬತ್ತಿ ಇಟ್ಕೊಂಡು 3 ಸತಿ ಸುಮ್ನೆ ಜಿಗ್ರಾಡ್ತು ಎಗರಾಡ್ತು ಬಾಯಲ್ಲಿ ಬತ್ತಿ ಇಟ್ಕೊಂಡು. ಅದೇನು ಆರತಿ ಮಾಡ್ಲಿಲ್ಲ ಭಗವಂತನಿಗೆ. ಆದ್ರೆ ವಿಷ್ಣು ಕೃಷ್ಣ ಎಷ್ಟು ಕರುಣಾಮಯಿ ಅಂದ್ರೆ ತಕ್ಷಣ ಅವನು ಅದನ್ನ ಸ್ವೀಕಾರ ಮಾಡ್ಬಿಡ್ತಾನೆ. ಓ ಇಲ್ಲ, ಈ ಒಂದು ಇಲ್ಲಿ ನನಗೆ 3 ಸತಿ ದೀಪವನ್ನ ಬೆಳಗ್ಸಿದೆ ಕಾರ್ತಿಕ ಮಾಸದಲ್ಲಿ ಅಂತ, ಅದಕ್ಕೆ ವೈಕುಂಠವನ್ನು ಕೊಡ್ತಾನೆ. ಅದೇ ರೀತಿ ಕೃಷ್ಣ ನೋಡಲ್ಲ ಯಾವ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಯಾವ್ದೇ ಜೀವಿ ಕೃಷ್ಣನಿಗೆ ಏನೇ ಕೊಟ್ರು ಕೂಡ ಅವನು ಬಹಳ ಅದನ್ನ ಆನಂದದಿಂದ ಸ್ವೀಕಾರ ಮಾಡ್ತಾನೆ. ಹಾಗನ್ಬಿಟ್ಟು ನಾವು ಯೋಚನೆ ಮಾಡ್ಬೇಕು, ಇನ್ನು ನಾವು ಪ್ರೀತಿಯಿಂದ ಮಾಡಿದ್ರೆ ಅವನಿಗೆ ಹೇಗೆ ಪ್ರತಿಸ್ಪಂದಿಸ್ತಾನೆ. ಅದಕ್ಕೆ ಕೃಷ್ಣ ಗೋಪಿಯರಿಗೆ ಹೇಳ್ತಾನೆ, ನಿಮ್ಮ ಪ್ರೀತಿಗೆ ನಾನು ನನ್ನನ್ನೇ ನಿಮಗೆ ಕೊಟ್ಕೊಂಡ್ಬಿಡ್ತೀನಿ, ಬೇರೆ ಏನು ನನಗೆ ಕೊಡೋದಕ್ಕಾಗಲ್ಲ ನಿಮ್ಗೆ. ಬೇರೆ ಯಾವ ರೀತಿಯಿಂದಲೂ ನಾನು ಪ್ರತಿಸ್ಪಂದಿಸಕ್ ಆಗಲ್ಲ ನಿಮ್ಮ ಭಕ್ತಿಗೆ. ನಿಮ್ಮ ಭಕ್ತಿಗೆ ನಾ ಉಡುಗೊರೆಯಾಗಿ ಅಥವಾ ಬಹುಮಾನವಾಗಿ ನಾನು ನನ್ನನ್ನೇ ಕೊಟ್ಕೊಂಡ್ಬಿಟ್ಟಿದೀನಿ. ಇದು ಶುದ್ಧ ಭಕ್ತಿಯ ಫಲ. ಶುದ್ಧ ಭಕ್ತಿಯನ್ನ ಮಾಡಿದ್ರೆ ನಾವು ಕೃಷ್ಣ ತನ್ನನ್ನೇ ತಾನು ನಮಗೆ ಕೊಟ್ಕೊಂಡ್ಬಿಡ್ತಾನೆ. ಕೃಷ್ಣನ ಸೌಂದರ್ಯ, ಮೋಹಕತೆ, ಮಹಾಧುರ್ಯ, ಮಂದಹಾಸ, ಸಿಹಿ ನುಡಿಗಳು ಮತ್ತು ಕುಡಿನೋಟಗಳಿಂದ ಪ್ರಭಾವಿತಳಾದ ತ್ರಿವಕ್ರ ಎಂಬ ಯುವತಿಯು ಕೃಷ್ಣ ಬಲರಾಮನಿಗೆ ಉದಾರವಾಗಿ ಸುಗಂಧ ಲೇಪನಗಳನ್ನು ನೀಡಿದಳು. ಇಲ್ಲಿ ನೋಡಿ ಕೃಷ್ಣನ ಅದ್ಭುತವಾದ ಗುಣಗಳ ವರ್ಣನೆ, ಕೃಷ್ಣನ ಸೌಂದರ್ಯ. ಯಾರೇ ಆದ್ರೂ ಕೂಡ, ಕೃಷ್ಣನ ವೈರಿ ಆದ್ರೂ ಕೂಡ ಕೃಷ್ಣನ ನೋಡಿದಾಗ ಅವನ ಸೌಂದರ್ಯದಿಂದ ಆಕರ್ಷಿತನಾಗುತ್ತ. ಅಂದ್ರೆ ಕೃಷ್ಣನ ಸೌಂದರ್ಯ ಅಂತಹದು, ಅದನ್ನ ವರ್ಣನೆ ಮಾಡೋದಕ್ಕೆ ಆಗದೆ ಕವಿಗಳು ಏನ್ ಮಾಡ್ತಾರೆ, ಕೃಷ್ಣನ ಸೌಂದರ್ಯವನ್ನ ಕಮಲಕ್ಕೆ ಹೋಲಿಸ್ತಾರೆ. ಯಾಕಂದ್ರೆ ಅದಕ್ಕಿಂತ ಹತ್ತಿರದ ಹೋಲಿಕೆ ಇಲ್ಲ ಭೌತಿಕ ಜಗತ್ತಿನಲ್ಲಿ. ಇದೆಲ್ಲ ಶ್ರವಣ ಮಾಡಿದಾಗ ನಮ್ಮ ಮನಸ್ಸಿಗೆ ಒಂದು ವಿಷಯ ಬರ್ಬೇಕು, ಏನು, ನಾನು ಕೃಷ್ಣನ ಸೌಂದರ್ಯವನ್ನ ಅನುಭವಿಸ್ಬೇಕು, ಅದನ್ನು ನೋಡ್ಬೇಕು. ಆದ್ರೆ ಅದನ್ನು ನೋಡಕ್ಕೆ ಮಾರ್ಗ ಏನು? ಆ ಒಂದು ಆಸೆ ಹೆಚ್ಚಾಗ್ಬೇಕು, ಕೃಷ್ಣನ ಸೌಂದರ್ಯವನ್ನ ನೋಡ್ಬೇಕು, ಕೃಷ್ಣನ ಸೌಂದರ್ಯವನ್ನ ನೋಡ್ಬೇಕು. ಅವಾಗ ನಮಗೆ ಉತ್ತರ ಸಿಗೋದು ಏನು? ತೀವ್ರ ಭಕ್ತಿಯಲ್ಲಿ ತೊಡಗಬೇಕು. ಅದೊಂದೇ ಮಾರ್ಗ ಇರೋದು. ತೀವ್ರ ಭಕ್ತಿಯಲ್ಲಿ ತೊಡಗೋದ್ರಿಂದ ಮಾತ್ರ ನಮಗೆ ಕೃಷ್ಣನ ದರ್ಶನ ಸಾಧ್ಯ. ಪ್ರೇಮದ ಹಂತದಲ್ಲಿ ಕೃಷ್ಣ ತನ್ನನ್ನು ತಾನು ನಮ್ಮ ಈ ಕಣ್ಣುಗಳಿಗೆ, ಈ ದೇಹಕ್ಕೆ ಅವನು ಬಹಿರಂಗವಾಗ್ತಾನಂತೆ. ಎಲ್ಲರೂ ಕೇಳ್ತಾರೆ, ಅಯ್ಯೋ ಭಕ್ತಿ ಮಾಡ್ಬೇಕು ಅಂದ್ರೆ ನಮ್ಗೆ ಏನಾದ್ರೂ ಒಂದು ಕಾರಣ ಇರ್ಬೇಕು. ಇದಕ್ಕಿಂತ ದೊಡ್ಡ ಕಾರಣ ಬೇಕಾ? ಕೃಷ್ಣನ್ನ ನಾವು ಸ್ವಯಂ ಕೃಷ್ಣನ್ನ ನೋಡೋದಿಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ, ಅವನ ಸೌಂದರ್ಯ ಇದೆಲ್ಲ. ಇವಾಗ ಇವಳು ತ್ರಿವಿಕ್ರ ಯಾವ ರೀತಿ ಅವಳು ತ್ರಿವಕ್ರ ಯಾವ ರೀತಿ ಕೃಷ್ಣನಿಂದ ಆಕರ್ಷಿತಳ ಅದ್ ನೋಡಿ, ಅವನ ಸೌಂದರ್ಯ. ಸೊ ನಾವು ಕೃಷ್ಣನ ನೋಡಿದಾಗ ಅವನ ಸೌಂದರ್ಯ ಅದಿಂದ ಆಕರ್ಷಿತರಾಗ್ತೀವಿ. ಮೋಹಕತೆ, ಕೃಷ್ಣ ಇರೋದೇ ಅಂತ ಅವನು ಸ್ವಭಾವ ಮೋಹಗೊಳಿಸ್ತಾನೆ. ಅಂದ್ರೆ ಅವನು ನೋಡಿದ ತಕ್ಷಣ ಎಲ್ಲವನ್ನು ಮರ್ತೋಗ್ಬಿಡ್ಬೇಕು. ನಾವು ಮಾಯಾಪುರಕ್ಕೆ ಹೋಗ್ತೀವಿ, ರಾಧಾ ಮಾಧವರನ್ನ ನೋಡಿದ್ರೆ ಎಲ್ಲ ಇದು ಅವರ ಮೋಹಕತೆ. ಭೌತಿಕ ವಿಷಯಗಳು ಕೂಡ ಮೋಹಕವಾದವು. ಅವು ನಮ್ಮನ್ನ ಕೃಷ್ಣನಿಂದ ದೂರ ಮಾಡುತ್ತವೆ. ಅದಕ್ಕೆ ಆ ಮೋಹದಲ್ಲಿ ನಾವು ಸಿಕ್ಕಾಕೋಬಾರದು. ಕೃಷ್ಣನ ಮೋಹಕತೆಯಲ್ಲಿ ನಾವು ಸಿಕ್ಕಾಕೋಬೇಕು. ಮಾಧುರ್ಯ, ನಮಗಿದು ಗೊತ್ತು, ಕೃಷ್ಣನ ಎಲ್ಲವೂ ಮಾಧುರ್ಯ, ಲೀಲಾ ಮಾಧುರ್ಯ, ವೇಣು ಮಾಧುರ್ಯ, ಭಕ್ತ ಮಾಧುರ್ಯ, ರೂಪ ಮಾಧುರ್ಯ. ಕೃಷ್ಣ ಎಲ್ಲಾ ರೀತಿಗಳಲ್ಲೂ ಸಿಹಿ. ಅವನ ವರ್ತನೆ, ಅವನ ನುಡಿ ನಡೆ ಎಲ್ಲ, ನಾವು ಅದಕ್ಕೆ ಮಧುರಾಷ್ಟಕಂ ಹಾಡ್ತೀವಲ್ಲ, ಎಲ್ಲವೂ ಕೂಡ ಮಧುರಾಧಿಪತೆಯರ ಕಿಲಂ ಮಧುರ. ಮಂದಹಾಸ, ಕೃಷ್ಣನ ಮುಖದಲ್ಲಿ, ವಿಷ್ಣುವಿನ ಮುಖದಲ್ಲಿ ಯಾವಾಗ್ಲೂ ನಗು ಇರತ್ತಂತೆ, ಸುಂದರವಾದ ನಗು. ಹೇಳ್ತಾರೆ, ಯಾರು ಭೌತಿಕ ಜಗತ್ತಿನ ಈ ಒಂದು ಬೆಂಕಿಯಲ್ಲಿ ಸುಡ್ತಾ ಇದೀವೋ ನಾವು, ಆ ಕೃಷ್ಣನ ಆ ಒಂದು ಮಂದಹಾಸ, ನಗ್ತಾ ಇರೋ ಮುಖವನ್ನು ನೋಡಿದ್ರೆ ಎಲ್ಲಾ ನೋವುಗಳನ್ನು ಮರ್ತು ಬಿಡ್ತೀವಿ ಜೀವಿಗಳು. ನಮಗೆ ಆ ಕೃಷ್ಣನ ನಗ್ತಾ ಇರೋ ಸುಂದರವಾದ ಮುಖವನ್ನು ನೋಡಕ್ಕೆ ಸಮಯ ಇಲ್ಲ ಅಂದ್ರೆ ಎಂತಹ ದೌರ್ಭಾಗ್ಯರು ನಾವು.
ಅದಕ್ಕೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿಲ್ವೋ ಜೀವನವನ್ನು ಮೊದ್ಲೇ ವ್ಯರ್ಥ ಮಾಡ್ಕೋತಾ ಇದಾರೆ. ಅದ್ರ ಮೇಲೆ ಕಷ್ಟಗಳನ್ನು ಅನುಭವಿಸ್ತಾ ಇದಾರೆ. ಕಷ್ಟಗಳಿಂದ ಹೊರಬರೋದಕ್ಕೂ ಮಾರ್ಗವೂ ತಿಳಿದಿಲ್ಲ. ನಾವು ಅವ್ರ ಮೇಲೆ ಅಂತವ್ರ ಮೇಲೆ ಅನುಕಂಪವನ್ನ ತೋರ್ಬೇಕು. ಈ ಮಾರ್ಗ ನಮಗೆ ಸಿಕ್ಕಿದೆ ನೋಡಿ. ಸುಮ್ಮನೆ ಕೃಷ್ಣನ ಮುಖವನ್ನ ನೋಡೋದ್ರಿಂದ ನಾವು ಆನಂದವನ್ನ ಅನುಭವಿಸ್ಬೋದು. ಸುಮ್ಮನೆ ಕೃಷ್ಣನ ಸುಂದರ ನಗು ಮುಖ ನಮ್ಮ ಮನಸ್ಸಿಗೆ ಬಂದ್ರೆ ಆನಂದವನ್ನ ಅನುಭವಿಸ್ಬೋದು. ಮಂದಹಾಸ ಸಿಹಿ ನುಡಿಗಳು. ಕೃಷ್ಣನ ಮಾತು ಬಹಳ ಮಧುರ. ಕೃಷ್ಣ ಏನ್ ಮಾಡಿದ್ರು ಕೂಡ ಯಾರಿಗೂ ನೋವನ್ನ ಉಂಟು ಮಾಡುವಂತಹ ರೀತಿಯಲ್ಲಿ ಮಾತಾಡೋದಿಲ್ಲ. ಬಹಳ ಮುಖ್ಯವಾದ ಒಂದು ಗುಣ ಇದು. ಸಿಹಿ ಸಿಹಿ ಅಂದ್ರೆ ಏನು, ನಮ್ಗೆಲ್ಲ ಸ್ವೀಕೃತವಾಗಿರುವಂತಹ ವಿಷಯ ಅಂತಾನೆ ಅಲ್ಲ. ಒಂದೊಂದ್ಸತಿ ಭಕ್ತರು ನನಗೆ ವಿಶೇಷವಾಗಿ ಇದ್ ಮಾಡ್ತಾರೆ, ನೀವು ತುಂಬಾ ಇನ್ನೊಬ್ಬರಿಗೆ ಸ್ವೀಕಾರ ಮಾಡಕ್ ಆಗದೆ ಇರೋಂಗ್ ಮಾತಾಡ್ತೀರಾ, ಸ್ವಲ್ಪ ಲೈಟ್ ಆಗಿ ಮಾತಾಡಿ ಅಂತ. ಅಂದ್ರೆ ಲೈಟ್ ಆಗಿ ಮಾತಾಡೋದು ಉದ್ದೇಶ ಅಲ್ಲ. ಉದ್ದೇಶ ವಿಷಯವನ್ನ ತಿಳಿಸ್ಬೇಕು, ಆದ್ರೆ ಸಿಹಿಯಾಗಿರ್ಬೇಕು. ಅಂದ್ರೆ ಇನ್ನೊಬ್ರಿಗೆ ಅದು ಅವರು ವೈಯಕ್ತಿಕವಾಗಿ ಅವ್ರಿಗೆ ಅರ್ಥ ಆಗ್ಬೇಕು, ಅವ್ರು ಸ್ವೀಕಾರ ಮಾಡೋಂಗ ಆಗ್ಬೇಕು, ಮಾಡೋಂಗ್ ಮಾತಾಡಕ್ ಪ್ರಯತ್ನ ಮಾಡ್ಬೇಕು ನಾವು. ಆದ್ರೆ ಭಾಗವತದಲ್ಲೂ ಅದು ಹೇಳ್ತಾರೆ, ಸಾಧುಗಳು ಅಂದ್ರೆ ಇನ್ನೊಬ್ಬರ ಒಂದು ಭ್ರಮೆಯನ್ನ ಕತ್ತರಿಸಾಕ್ಬೇಕು ಅಂತ. ಅದು ಮಾಡ್ಬೇಕು ನಾವು ಸಾಧುಗಳಾಗ್ಬಿಟ್ಟು ಸುಮ್ನೆ ನಯ ವಿನಯದಿಂದ ಇದ್ಬಿಟ್ಟು, ಇವಾಗ ಇದಾರಲ್ಲ ಯಾರೋ ಒಬ್ರು ಸ್ವಾಮಿಗಳು ಮಹಾ ದೊಡ್ಡ ಸುಮ್ನೆ ನಗ್ತಾ ಇರ್ತಾರೆ, ಆದ್ರೆ ಅವ್ರ ಅನುಯಾಯಿಗಳು ಎಲ್ಲಿಗೂ ಹೋಗಲ್ಲ. ಇಸ್ಕಾನ್ ಅಲ್ಲ, ಹೊರಗಡೆ ಇರೋರು, ಅವ್ರ ಹೆಸರನ್ನ ಹೇಳ್ಬೇಕಾಗಿಲ್ಲ ನಾವು. ನಗ್ತಾ ಇರ್ತಾರೆ, ಎಲ್ಲಿ ನೋಡಿದ್ರು ಫೋಟೋ ನೋಡಿದ್ರು ನಗ್ತಾ ಇರ್ತಾರೆ. ಆದ್ರೆ ಅವ್ರ ಅನುಯಾಯಿಗಳು ಏನ್ ಮಾಡ್ತಾರೆ, ಏನಿಲ್ಲ, ಜೀವನ ಹೆಂಗ್ ಬೇಕೋ ನೋಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಸುಮ್ನೆ ನಗ್ತಾ ಇರ್ಬೇಕು. ನಾವು ಹೇಗ್ ಸಾಧ್ಯ? ಹುಚ್ಚರು ಮಾತ್ರ ನಗಕ್ ಸಾಧ್ಯ. ಜೀವನದಲ್ಲಿ ಏನಾದ್ರೂ ಸುಮ್ನೆ ನಗ್ತಾ ಇರ್ಬೇಕಂದ್ರೆ ಹುಚ್ಚರಿಗೆ ಮಾತ್ರ ಸಾಧ್ಯ. ಸೊ ಮೋಸ ಮಾಡ್ತಾ ಇದಾರೆ. ಸುಮ್ನೆ ನಗು, ಒಳ್ಳೆ ಸಿಹಿ ಮಾತು ಮುಖ್ಯ ಅಲ್ಲ, ದಾರಿ ತೋರ್ಸೋಂತ ಮಾತು. ಪ್ರಭುಪಾದರು ನಗ್ತಾ ಇದ್ರು, ಆದ್ರೆ ಅವ್ರು ಮಾತಾಡಿದಾಗ ಬೇರೆಯವ್ರ ಜೊತೆ ವಾದ ಮಾಡ್ತಾ ಇದ್ರು, ಇನ್ನೊರ್ಗೆ ಕತ್ತರಿಸಾಕ್ತಾ ಇದ್ರು ಅವ್ರ ಮಾತುಗಳನ್ನ. ಪ್ರಭುಪಾದ್ರೇನು ತುಂಬಾ ಅಂದ್ರೆ ಅವ್ರ ಮಾತು ಗಂಭೀರವಾಗೂ ಇರ್ತಾ ಇತ್ತು, ಸಿಹಿಯಾಗೂ ಇರ್ತಾ ಇತ್ತು, ಆದ್ರೆ ಕಠೋರವಾಗೂ ಇರ್ತಾ ಇತ್ತು. ಸೊ ಇದು ತಿಳ್ಕೊಬೇಕಾದ್ರೆ ಕೃಷ್ಣ ಎಂತಹ ಅವನು ಅವನಲ್ಲಿರೋ ಸಾಮರ್ಥ್ಯ ಏನು, ಅವನು ಏನ್ ಹೇಳ್ಬೇಕು ಹೇಳ್ತಾನೆ. ಅದನ್ನ ಎಷ್ಟು ಸಿಹಿಯಾಗಿ ಹೇಳ್ತಾನೆ ಅಂದ್ರೆ ಇನ್ನೊಬ್ರು ಗೊತ್ತಾಗೋದು ಇಲ್ಲ, ಆದ್ರೆ ಆ ವ್ಯಕ್ತಿ ಮೇಲೆ ಪ್ರಭಾವ ಬೀರ್ಬಿಡುತ್ತೆ. ಮತ್ತು ಕುಡಿನೋಟಗಳಿಂದ ಕೃಷ್ಣ ಕುಡಿನೋಟ, ವಿಶೇಷವಾಗಿ ಗೋಪಿಯರನ್ನ ನೋಡೋದು. ಕುಡಿನೋಟ, ಓರೆ ಕಣ್ಣಿನಿಂದ. ಸೊ ಇದೆಲ್ಲ ನೋಡಿ ಎಷ್ಟು ಅದ್ಭುತವಾದ ಗುಣಗಳು, ಕೃಷ್ಣನ ಗುಣಗಳು. ಸೌಂದರ್ಯ, ಮೋಹಕತೆ, ಮಾಧುರ್ಯ, ಮಂದಹಾಸ, ನುಡಿಗಳು ಮತ್ತು ಕುಡಿನೋಟಗಳಿಂದ ಪ್ರಭಾವಿತಳಾದ ತ್ರಿವಕ್ರ. ಯಾರು ತಾನೇ ಪ್ರಭಾವಿತರಾಗೋದಿಲ್ಲ. ಕೃಷ್ಣನಿಂದ ಯಾರು ತಾನೇ ಪ್ರಭಾವಿತರಾಗೋದಿಲ್ಲ. ಅದಕ್ಕೆ ಆ ಶಾಸ್ತ್ರದಲ್ಲಿ ಹೇಳ್ತಾರೆ, ಯಾರು ಕಲ್ಲು ಹೃದಯಗಳಾಗಿರ್ತಾರ ಅವ್ರು ಮಾತ್ರ ಪ್ರಭಾವಿತರಾಗೋದು. ಕಲ್ಲು ಹೃದಯಗಳು ಮಾತ್ರ ಕೃಷ್ಣನ ಗುಣಗಳಿಂದ ಪ್ರಭಾವಿತರಾಗೋದಿಲ್ಲ. ಪ್ರಭಾವಿತಳಾದ ತ್ರಿವಕ್ರ ಎಂಬ ಯುವತಿಯು ಕೃಷ್ಣ ಬಲರಾಮರಿಗೆ ಉದಾರವಾಗಿ, ಅವಳೇನು ಯೋಚನೆ ಮಾಡ್ಲಿಲ್ಲ, ನನ್ ಕಂಸನ್ನು ಕೊಡ್ಬೇಕು, ಕಡಿಮೆ ಆಗೋಗುತ್ತೆ, ಅಥವಾ ಅವ್ನ್ ಕೇಳ್ಬಿಡ್ತಾನೆ, ಯಾರು ಕೊಟ್ಟೆ ಅಂದ್ರೆ ಏನ್ ಹೇಳೋದು, ಅವಳು ಏನು ಯೋಚನೆ ಮಾಡ್ಲಿಲ್ಲ. ಸುಮ್ನೆ ಅವಳು ಏನ್ ಮಾಡಿದ್ಲು, ಉದಾರವಾಗಿ ಎಷ್ಟು ಬೇಕೋ ತಗೊಳ್ಳಿ. ಇದು ಪ್ರೀತಿಪೂರ್ವಕ ಸೇವೆ. ಅವಳು ಭೌತಿಕ ದೃಷ್ಟಿಯಿಂದ ಮಾಡಿದ್ರು ಕೂಡ ಬಹಳ ಚೆನ್ನಾಗಿ ಮಾಡಿದ್ಲು ಆ ಸೇವೆಯನ್ನು. ಉದಾರವಾಗಿ ಲೇಪನಗಳನ್ನು ನೀಡಿದಳು. ತಮ್ಮ ಮೈ ಬಣ್ಣಕ್ಕೆ ತದ್ವಿರುದ್ಧವಾದ ಆ ಅದ್ಭುತ ಸುಗಂಧ ದ್ರವ್ಯಗಳನ್ನು ಲೇಪಿಸಿಕೊಂಡ ಕೃಷ್ಣ ಬಲರಾಮರು ಮೈ ಬಣ್ಣಕ್ಕೆ ತದ್ವಿರುದ್ಧವಾದ. ಸೊ ಬರೀ ಸೆಂಟ್ ಮಾತ್ರ ಅಲ್ಲ, ಅದರಲ್ಲಿ ಲೇಪನಗಳು ಇತ್ತು, ಎಲ್ಲ ಇತ್ತು. ಲೇಪನಗಳು ಅಂದ್ರೆ ಮೈಗೆ ಹಚ್ಕೊಳ್ಳುವಂಥದ್ದು, ಸುಗಂಧಿತ ದ್ರವ್ಯಗಳು. ಲೇಪಿಸಿಕೊಂಡ ಕೃಷ್ಣ ಬಲರಾಮರು ಅತ್ಯಂತ ಸೌಂದರ್ಯದಿಂದ ಕಂಗೊಳಿಸಿದರು. ಸೊ ಮೈ ಬಣ್ಣಕ್ಕೆ ತದ್ವಿರುದ್ಧವಾದ ಕೃಷ್ಣ ಕಪ್ಪು ಮೈ ಬಣ್ಣ, ಅವನು ಸ್ವಲ್ಪ ಅಂದ್ರೆ ಗಂಧದಂತಹ ಲೇಪನವನ್ನ ಹಚ್ಕೋತಾನೆ. ಬಲರಾಮ ಬಿಳಿ ಬಣ್ಣ, ಅವನು ಸ್ವಲ್ಪ ನೀಲಿ ಬಣ್ಣದ ಅಂತಹ ಲೇಪನಗಳನ್ನ ಹಚ್ಕೋತಾನೆ. ಅಂತೂ ಹಚ್ಕೊಂಡವರು ಸೌಂದರ್ಯದಿಂದ ಕಂಗೊಳಿಸಿದರು. ಕೃಷ್ಣನ ಒಂದು ದಟ್ಟ ನೀಲಿ ಬಣ್ಣ, ಅದರ ಸೌಂದರ್ಯವೇ ಅದೇ ಆಗ್ಲೇ ಅಷ್ಟು ಸುಂದರವಾದ ಒಂದು ರೂಪ. ಕೃಷ್ಣನ ಮುಖ ಅಷ್ಟು ಸುಂದರವಾದದ್ದು. ಇನ್ನು ಅದರ ಮೇಲೆ ಈ ಲೇಪನವನ್ನು ಹಚ್ಕೊಂಡು ಇಲ್ಲಿ ಹೇಳ್ತಾ ಇದಾರೆ, ಸೌಂದರ್ಯದಿಂದ ಕಂಗೊಳಿಸಿದರು. ಇನ್ನೇನು ಬೇಕು, ಆಗ್ಲೇ ಮುಖವೇ ಅಷ್ಟು ಸುಂದರವಾದದ್ದು, ಅದ್ರ ಮೇಲೆ ಈ ಸುಂದರವಾದ ಲೇಪನ, ಅದು
ಆ ಮಾತಾಜಿಯರೆಲ್ಲ ಮಾಡ್ತಾರಲ್ಲ ಏನೋ ಮ್ಯಾಚಿಂಗ್, ಒಂದು ಲೈಟ್ ಆಗಿರೋದಕ್ಕೆ ಡಾರ್ಕ್ ಹಾಕೊಳ್ಳೋದು, ಇದು ಈ ತರ ಕೃಷ್ಣ ಇನ್ನು ಮುಖ ನೋಡಿ ಎಷ್ಟು ಸುಂದರವಾಗಿ ಕಂಡಿರ್ಬೇಕು. ಆ ನೀಲಿ ಬಣ್ಣದ ಮೇಲೆ ಅವನು ಸುಗಂಧ ಒಂದು ಸ್ವಲ್ಪ ಲೈಟ್ ಕಲರ್ದ ಏನೋ ಲೇಪನವನ್ನ ಹಚ್ಕೊಂಡಿದ್ದಾನೆ, ಗಂಧದಂತಹ. ಸುಂದರವಾಗಿ ಕಣ್ಗೊಳಿಸ್ತಾ ಇದ್ದಾರೆ. ಭಗವಾನ್ ಶ್ರೀಕೃಷ್ಣನು ತ್ರಿವಕ್ರೆಯಿಂದ ಸಂತುಷ್ಟಗೊಂಡನು. ನೋಡಿ, ಇದು ಮುಖ್ಯವಾದದ್ದು. ಕೃಷ್ಣ ಸಂತುಷ್ಟಗೊಂಡ ಅಂದ್ರೆ ಆ ಜೀವಿ ಯಾವ ಉದ್ದೇಶದಿಂದ ಸೇವೆ ಮಾಡಿದ್ರು ಪರವಾಗಿಲ್ಲ, ಸ್ವಾರ್ಥದ ಉದ್ದೇಶದಿಂದ ಮಾಡಿದ್ರು ಪರವಾಗಿಲ್ಲ, ಭೌತಿಕ ದೃಷ್ಟಿಯಿಂದ ಮಾಡಿದ್ರು ಪರವಾಗಿಲ್ಲ, ಏನೇ ಕಾರಣ ಇರ್ಲಿ, ಮುಖ್ಯವಾದ ಅಂಶ ಏನು? ಕೃಷ್ಣ ಸಂತೃಪ್ತನಾಗ್ಬೇಕು. ಕೃಷ್ಣ ಇವಳಿಂದ ಸಂತುಷ್ಟನಾಗೋದ, ಎಂತಹ ಪುಣ್ಯ ಅವಳಿಗೆ. ಏನು ಯೋಚನೆ ಮಾಡದೆ ಆ ಒಂದು ಕ್ಷಣದಲ್ಲಿ ಅವಳು ಕೃಷ್ಣನಿಗೆ ಬೇಕಾಗಿದ್ದನ್ನ ಕೊಟ್ಟು ಅವನಿಗೆ ಸಂತೋಷವನ್ನ ಕೊಟ್ಬಿಟ್ಲು. ಹೀಗಾಗಿ ತನ್ನ ದರ್ಶನದ ಫಲವನ್ನು ತೋರಿಸುವ ಸಲುವಾಗಿ ಗೂನು ಬೆನ್ನಿನ ಆ ಸುಂದರಿಯನ್ನು ನೆಟ್ಟಗೆ ಮಾಡಲು ನಿರ್ಧರಿಸಿದನು. ಇದು ಒಂದೇ ಅಲ್ಲ, ಅವನು ಕೃಪೆಯನ್ನು ಕೊಟ್ಟಿದ್ದು. ಮೊದಲು ಗೂನು ಬೆನ್ನಿತ್ತು, ಗೂನು ಬೆನ್ನನ್ನ ನೆಟ್ಟಿಗೆ ಮಾಡ್ಬೇಕು ಅಂತ ಅವನು, ಅದು ಒಂದು ಕೃಪೆ, ಅದು ದೈಹಿಕ ಕೃಪೆ. ದೇಹಕ್ಕೆ ಪಾಪ ಸುಂದರವಾದ ಮುಖವನ್ನು ಹೊಂದಿದ್ದು, ಆದ್ರೆ ಅಂತಹ ಗೂನ್ ಬೆನ್ನು. ಕೃಷ್ಣ ಅದಕ್ಕೆ ಏನ್ ಮಾಡ್ತಾನೆ, ಅವಳ ಬೆನ್ನನ್ನ ನೇರ ಮಾಡೋದಕ್ಕೆ ನಿರ್ಧರಿಸ್ತಾನೆ. ಮೊದ್ಲು ತನ್ನ ಕಾಲುಗಳಿಂದ ಅವಳ ಪಾದದ ಹೆಬ್ಬೆರಳನ್ನು, ಅಂದ್ರೆ ಕೃಷ್ಣನ ದೇಹದ ಸ್ಪರ್ಶ ಆಗತ್ತೆ ಅವಳಿಗೆ, ಪಾದದ ಸ್ಪರ್ಶ ಆಗೋಯ್ತಲ್ಲ, ಅಂದ್ರೆ ಅವಳು ಭೌತಿಕ ಜೀವನ ಮುಗೀತು ಅಂತ ಅರ್ಥ. ನಾನ್ ನಿನ್ನೆ ನಮ್ ಗ್ರೂಪ್ಗಳಲ್ಲೆಲ್ಲ ಹಾಕಿದ್ದಲ್ವ ಒಂದು ಮೆಸೇಜ್, ಪ್ರಭುಪಾದ್ರು ಭಾಗವತದಲ್ಲಿ ಹೇಳ್ತಾರೆ, ಭಕ್ತನಿಗೆ ಸಾವು ನಿಲ್ಲತ್ತೆ ಅಂತ. ಯಾಕೆ? ಕೃಷ್ಣನ ಸಂಪರ್ಕಕ್ಕೆ ಬಂದಿದೀವಿ. ಅದರಲ್ಲಿ ಪ್ರಭುಪಾದ್ರು ಹೇಳ್ತಾರೆ, ಕೃಷ್ಣ ಪ್ರಜ್ಞೆಯನ್ನು ಯಾರು ಗಂಭೀರವಾಗಿ ಕೈಗೊಳ್ತಾರೋ, ಕೃಷ್ಣ ಪ್ರಜ್ಞೆಯನ್ನು ಗಂಭೀರವಾಗಿ ಕೈಗೊಳ್ಳುವವರಿಗೆ ಸಾವು ನಿಲ್ಲತ್ತೆ, ಸಾವಿಲ್ಲ. ಭಕ್ತರಿಗೆ ಸಾವು ಇಲ್ಲ. ಯಾಕೆ? ಸುಮ್ಮನೆ ಕೃಷ್ಣನ ಸಂಪರ್ಕಕ್ಕೆ ಬಂದಿರೋದಕ್ಕೆ. ಆದ್ರೆ ಗಂಭೀರವಾದ ಸಂಪರ್ಕ, ಸುಮ್ನೆ ಸಮಯ ಸಿಕ್ಕಿದಾಗ ಭಕ್ತಿ ಮಾಡೋದು, ಇವತ್ತೊಂದು ಇಷ್ಟು ಮಾಲೆ ಮಾಡ್ತೀನಿ, ನಾಳೆ ಇನ್ನೊಂದಿಷ್ಟು ಮಾಡ್ತೀನಿ, ಆದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ, ಆ ರೀತಿ ಆದ್ರೆ ಏನು ಉಪಯೋಗ ಇಲ್ಲ. ಏನು ಉಪಯೋಗ ಇಲ್ಲ ಅಂತಲ್ಲ, ಬಹಳ ಸಮಯ ತಗೊಳತ್ತೆ ತೀವ್ರ ಹಂತಕ್ಕೆ ಬರಕ್ಕೆ. ಅವರು ತೀವ್ರವಾಗಿ ಕೈಗೊಳ್ತಾರೋ ಕೃಷ್ಣ ಪ್ರಜ್ಞೆಯನ್ನ, ಅವ್ರಿಗೆ ಸಾವೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಭೌತಿಕ ಜೀವನ ಸಹಜವಾಗಿ ಎಷ್ಟು ಆಯಸ್ಸಿದೆಯೋ ಅಷ್ಟರ ತನಕ, ಅಥವಾ ಎಷ್ಟು ಸಮಯ ಕೃಷ್ಣ ನಾವ್ ಇಲ್ಲಿರ್ಬೇಕು ಅಂತ ಮನಸ್ಸು ಮಾಡಿರ್ತಾನೋ ಅಷ್ಟರ ತನಕ ನಾವ್ ಇಲ್ಲಿರ್ತೀವಿ. ಸಹಜವಾಗಿ ನೋವು, ತೊಂದರೆಗಳು, ದುಃಖ ಅಂದ್ರೆ ಕಷ್ಟಗಳನ್ನ ದೇಹ ಅನುಭವಿಸುತ್ತೆ. ಆದ್ರೆ ಸಾವು ಅಂದ್ರೆ ಏನು? ಭಕ್ತನಿಗೆ ಕಣ್ಣು ಮುಚ್ಕೊಂಡು ಹೇಳ್ತಾನೆ, ಕೃಷ್ಣ ಇರ್ತಾನೆ ಮುಂದೆ. ಯೋಚನೆ ಮಾಡಿ, ಎಂತಹ ಅವಕಾಶ ಇದು. ಅದಕ್ಕೆ ಹೇಳ್ತಾರೆ, ದೀಕ್ಷೆ ಕಾಲೇ ಭಕ್ತಕರ ಆತ್ಮ ಸಮರ್ಪಣೆ. ದೀಕ್ಷೆಯ ಕಾಲದ ಪ್ರಭುಪಾದರ ಸಂದೇಶದಲ್ಲಿ ಬರೀತಾರೆ, ದೀಕ್ಷೆಯ ಕಾಲದಲ್ಲಿ ಯಾರು ನಾನು ಗುರುಗಳಿಗೆ ಸಮರ್ಪಿತನಾಗ್ತಾ ಇದ್ದೀನಿ, ಕೃಷ್ಣನಿಗೆ ಸಮರ್ಪಿತನಾಗ್ತಾ ಇದ್ದೀನಿ, ಅವ್ರು ಹೇಳೋ ರೀತಿಯಲ್ಲಿ ನಡ್ಕೋತೀನಿ ಅಂತ ಯಾರು ಆ ಕ್ಷಣದಿಂದ ಅವ್ರಿಗೆ ಸಾವಿಲ್ಲ. ಸೊ ದೀಕ್ಷೆಯ ಮಹತ್ವ ಅದು. ಎಲ್ಲರೂ ದೀಕ್ಷಿತರಾಗ್ಲೇಬೇಕು. ದೀಕ್ಷಿತರಾದ್ರೆ, ಗಂಭೀರ ಮನಸ್ಸಿನೊಂದಿಗೆ ದೀಕ್ಷಿತರಾದ್ರೆ ನಾವು ಮತ್ತೆ ಭೌತಿಕ ಜಗತ್ತಲ್ಲಿ ಜನ್ಮ ಇಲ್ಲ ನಮ್ಗೆ, ಗ್ಯಾರಂಟಿ. ಸೊ ಕೃಷ್ಣನ ಸಂಪರ್ಕದ ಫಲ ಅದು ಅಷ್ಟು ಪ್ರಬಲವಾದದ್ದು ಅದು. ಇಲ್ಲದಕ್ಕೆ ಹೇಳ್ತದೆ, ಕೃಷ್ಣ ತನ್ನ ಕಾಲುಗಳಿಂದ ಅವಳ ಪಾದದ ಹೆಬ್ಬೆರಳನ್ನು ತುಳಿದ ಭಗವಾನ್ ಅಚ್ಯುತನು ತನ್ನೆರಡು ಕೈಗಳ ತೋರು ಬೆರಳುಗಳು, ಎರಡು ಕೈಯಿಂದ ಹಿಂಗೆ ತೋರು ಬೆರಳುಗಳನ್ನು ಅವಳ ಗಲ್ಲದ ಕೆಳಗಿರಿಸಿ, ಹಿಂಗೆ ಕೆಳಗಿರಿಸಿ ಅವಳ ದೇಹವನ್ನು ನೆಟ್ಟಿಗೆ ಮಾಡಿದನು. ಸೊ ಸುಮ್ನೆ ಎರಡು ಬೆರಳು ಅವಳ ಗಲ್ಲದ ಕೆಳಗಡೆ, ಅವನ ಪಾದಗಳನ್ನ ಅವಳ ಹೆಬ್ಬೆರಳು ಮೇಲೆ ಎಳೆದು ಸುಮ್ನೆ ಹಿಂಗ್ ಮೇಲೆ ಎಳಿತಾನೆ. ಗೂನು ಬೆನ್ನು ಹೊಟ್ಟೋಯ್ತು. ಇನ್ನು ನಾವು ಯೋಚನೆ ಮಾಡ್ತೀವಿ, ನಮ್ಮ ಜೀವನದಲ್ಲಿ ಇರೋ ಕಷ್ಟಗಳನ್ನ ಕೃಷ್ಣ ತಗೊಳಕ್ ಅಂತ. ಒಂದ್ ಕ್ಷಣದಲ್ಲಿ ತಗೊಂಡ್ಬಿಡ್ಬೋದು ಕೃಷ್ಣ ಬೇಕಾದ್ರೆ. ಆದ್ರೆ ಕಾರಣಾಂತರಗಳಿಂದ ಅವನು ತಗೊಳ್ಳೋದಿಲ್ಲ. ಅದು ನಮ್ಮ ಜೀವನದಲ್ಲಿ ನಾವು ಕಷ್ಟವನ್ನ ಅನುಭವಿಸ್ತಾ ಇರೋಂಗ್ ಇರುತ್ತೆ. ಯಾಕಂದ್ರೆ ನಾವು ಇನ್ನೂ ಕೃಷ್ಣನಿಗೆ ಹತ್ರ ಆಗ್ಬೇಕು, ಇನ್ನೂ ಅವನ ಸೇವೆಯನ್ನು ಚೆನ್ನಾಗಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಆ ಸಂಬಂಧವನ್ನ ಇನ್ನೂ ಒಂದು ಆಳವಾಗಿಸೋದಕ್ಕೆ ಕೃಷ್ಣ ನಮ್ಮ ಜೀವನದಲ್ಲಿ ತೊಂದರೆಗಳ ತರಹ
ತೊಂದರೆಗಳಲ್ಲ. ಯಾರು ಗಂಭೀರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದಾರೋ ಅವ್ರ ಜೀವನದಲ್ಲಿ ಅವ್ರು ಅನುಭವಿಸ್ತಾ ಇರೋದು ನಿಜವಾಗಿಯೂ ಕರ್ಮಫಲ ಅಲ್ಲ, ಕೃಷ್ಣನ ಕೃಪೆ. ತೊಂದರೆಗಳ ರೂಪದಲ್ಲಿ ಕೃಷ್ಣ ಕೃಪೆಯನ್ನು ಕೊಡ್ತಾ ಇದ್ದಾನೆ. ಯಾಕೆ? ಆ ಸಂಬಂಧ ಇನ್ನೂ ಗಾಢವಾಗ್ಲಿ ಅನ್ನೋ ಉದ್ದೇಶದಿಂದ. ಆದ್ರೆ ಬೇಕಿದ್ರೆ ಅವನು ಒಂದ್ ಕ್ಷಣದಲ್ಲಿ ಎಲ್ಲವನ್ನ ತೆಕ್ಕೊಂಡ್ಬಿಡ್ಬೋದು, ಎಲ್ಲಾ ಕರ್ಮಫಲ. ಯಾಕಂದ್ರೆ ನಮ್ಮ ಭಗವದ್ಗೀತೆಯಲ್ಲೇನೇ ಹೇಳಿದ್ದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ. ಮೋಕ್ಷ, ಎಲ್ಲಾ ಕಷ್ಟಗಳನ್ನು, ನೋವುಗಳನ್ನು, ಕರ್ಮಫಲವನ್ನು ತಗೊಂಡ್ಬಿಡ್ತೀನಿ ನಾನು. ಮಾಸುಚಃ, ಹೆದರಬೇಡ, ಚಿಂತಿಸಬೇಡ, ಸಂದೇಹ ಪಡಬೇಡ, ಎಲ್ಲ ಹೇಳ್ಬಿಟ್ಟಿದ್ದಾನೆ ಕೃಷ್ಣ. ಸೊ ನಾವ್ ಮಾಡ್ಬೇಕಾಗಿರೋದು ಶರಣಾಗತಿ, ಶರಣಾಗತರಾಗ್ಬೇಕು. ಶರಣಾಗತಿ ಅಂದ್ರೆ ಕೃಷ್ಣನಿಗೆ ಹೇಗೆ ಬೇಕೋ ಹಾಗೆ ಜೀವನವನ್ನು ನಡೆಸೋದು, ಅದು ಶರಣಾಗತಿ. ನಾವು ಆದ್ರೆ ನಮ್ಮ ಮನಸ್ಸು, ನಿನ್ನೆ ಮನಸ್ಸಿನ ಬಗ್ಗೆ ಸಂಜೆ ಕ್ಲಾಸ್ ಅಲ್ಲಿ ಹೇಳಿದೆ ನಾನು. ನಮ್ಮ ಮನಸ್ಸು ಹಠಮಾರಿ. ನಮಗೆ ಆಚಾರ್ಯರು ಕೃಷ್ಣ ನೀಡಿರುವಂತ ಉಪದೇಶಗಳನ್ನ ಪಾಲನೆ ಮಾಡಕ್ ನಮಗೆ ಇಷ್ಟ ಇಲ್ಲ. ಯಾಕೆ? ಭೌತಿಕವಾಗಿ ನಮಗೆ ಅದರಿಂದ ಕಷ್ಟ ಆಗ್ಬೋದು. ಅದಕ್ಕೆ ಏನ್ ಮಾಡ್ತೀವಿ ನಾವು, ನಮ್ಮನ್ನ ನಾವು ಹಿಂದೆ ಹಿಡ್ಕೊಳ್ತೀವಿ. ಬೇಡ ಬೇಡ, ಅಷ್ಟೊಂದು ಜಾಸ್ತಿ ಮಾಡಬಾರ್ದು, ಆಯ್ತು ನಿಮ್ಮಿಷ್ಟ. ಅಷ್ಟೊಂದು ಜಾಸ್ತಿ ಮಾಡ್ಲಿಲ್ಲ ಅಂದ್ರೆ ಕೃಷ್ಣ ಸಿಗಲ್ಲ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ಈ ರೀತಿ ತ್ರಿವಕ್ರ ತರ ನಾವು ಸರ್ವಸ್ವವನ್ನು ಕೃಷ್ಣನಿಗೆ ಅರ್ಪಿಸಿದ್ರೆ ಕೃಷ್ಣ ತನ್ನನ್ನು ತಾನು ನಮ್ಗೆ ಅರ್ಪಿಸ್ಕೊಂಡ್ಬಿಡ್ತಾನೆ. ಇಲ್ಲ ಬೇಡ, ನಾನು 10% ಕೊಡ್ತೀನಿ ಅಂದ್ರೆ ಕೃಷ್ಣ ಹೇಳ್ತಾನೆ, ಓಕೆ ನಾನು 10% ಕೊಡ್ತೀನಿ. ನಾವು ನಿರ್ಧಾರ ಮಾಡ್ಬೇಕು, ನಮ್ಗೆ ಕೃಷ್ಣ ಬೇಕೋ ಅಥವಾ ನಮ್ಮ ಭೌತಿಕ ಸನ್ನಿವೇಶಗಳು, ನಮ್ಮ ಭೌತಿಕ ಇಷ್ಟಗಳು, ಕಷ್ಟಗಳು, ಇದೇ ನಮಗ್ ಮುಖ್ಯನೋ, ಕೃಷ್ಣ ಬೇಕೋ, ಅದು ನಾವು ನಿರ್ಧಾರ ಮಾಡ್ಬೋದು. ತ್ರಿವಕ್ರನ ಒಂದು ಉದಾಹರಣೆಯಿಂದ ನಮ್ಗೆ ಗೊತ್ತಾಗತ್ತೆ. ಒಂದು ವಿಶೇಷವಾದ ದೈಹಿಕ ನೋವನ್ನ ಎಲ್ಲ ಕೃಷ್ಣ ತಗೊಂಬಿಟ್ಟ, ಅಲ್ಲದೆ ಅವಳಿಗೆ ಆಧ್ಯಾತ್ಮಿಕ ಉನ್ನತಿಯನ್ನು ಕೊಡ್ತಾನವನು. ಆಮೇಲೆ ಭಗವಾನ್ ಮುಕುಂದನ ಸ್ಪರ್ಶ ಮಾತ್ರದಿಂದ, ಮುಕುಂದ ಮುಕ್ತಿದಾಯಕ ಕೃಷ್ಣ, ಮುಕುಂದನ ಸ್ಪರ್ಶ ಮಾತ್ರದಿಂದ ತ್ರಿವಕ್ರೆಯ ಮಾಟವಾದ ಅಂಗಾಂಗಗಳಿಂದ, ಬೃಹತ್ ಜಗನಗಳಿಂದ ಹಾಗೂ ಕುಟಗಳಿಂದ ಕೂಡಿದ ಅತಿ ಸುಂದರಿಯಾಗಿ ಪರಿವರ್ತನೆ ಹೊಂದಿದಳು. ಅವನ ಸ್ಪರ್ಶ ಮಾತ್ರದಿಂದ ಅಪೂರ್ವ ಸುಂದರಿ ಆದ್ಲಂತೆ. ತ್ರಿವಕ್ರ ಮುಖ ಸುಂದರ ಮುಖ ಅಂತ ಹೇಳಿದ್ರು, ಇವಾಗ ಪೂರ್ತಿ ರೂಪವೇ ಅಪೂರ್ವವಾಯ್ತಂತೆ ಅವಳದು. ಅಂತಹ ಸೌಂದರ್ಯವನ್ನು ಪಡ್ಕೊಂಡ್ಲು. ಯಾಕೆ? ಕೃಷ್ಣನ ಕೃಪೆಯಿಂದ, ನನ್ನ ಸ್ಪರ್ಶ ಮಾತ್ರದಿಂದ. ಸೌಂದರ್ಯ, ಶೀಲ ಮತ್ತು ಔದಾರ್ಯಗಳಿಂದ ಅನುಗ್ರಹಿತಳಾದ ತ್ರಿವಿಕ್ರೆಯಲ್ಲಿ ನೋಡಿ, ಬಹಳ ಮುಖ್ಯವಾದದ್ದು. ಸೌಂದರ್ಯ ಒಂದೇ ಇಲ್ದರೆ ಸಾಲದು, ಶೀಲ ಸ್ತ್ರೀಯರಿಗೆ ಅದು ಬಹಳ ಮುಖ್ಯ. ವಿಶೇಷವಾಗಿ ಲಜ್ಜೆ, ಲಜ್ಜಾ ನಾರಿಭೂಷಣ ಅಂತಾರೆ. ಇವತ್ತಿನ ಕಾಲದಲ್ಲಿ ನಾವು ಲಜ್ಜೆ ಅಂದ್ರೆ ಏನದು ಅಂತ ಕೇಳ್ತಾರೆ. ಜನರಿಗೆ ಇದರ ಯಾರು ತರಬೇತಿ ಕೊಟ್ಟಿಲ್ಲ. ಲಜ್ಜೆ ಅಂದ್ರೆ ಎಲ್ಲಾ ಸಮವಾಗಿರ್ಬೇಕು, ಗಂಡಸರು ಹೆಂಗಸರು ಎಲ್ಲಾ ಸಮವಾಗಿರ್ಬೇಕು. ಅದಕ್ಕೆ ನಾವು ಇಲ್ಲಿ ಗೋವರ್ಧನಕ್ಕೆ ಹೋಗಿದ್ವಿ, ನಮ್ಮ ಗುರು ಮಹಾರಾಜರ ವ್ಯಾಸ ಪೂಜೆಗೆ, ಭಕ್ತಿ ಪರಂ ಪೂಜ್ಯ ಭಕ್ತಿ ವಿಕಾಸ್ ಮಹಾರಾಜರ ವ್ಯಾಸ ಪೂಜೆಗೆ. ಅಲ್ಲಿ ಯಾರು ಕೂಡ ತಮ್ಮ ಸ್ತ್ರೀಯರು ತಲೆಯನ್ನ ಎಲ್ಲರೂ ಕವರ್ ಮಾಡ್ಕೊಂಡಿರ್ತಾರೆ ಸೀರೆಯಿಂದ. ಸಾಮಾನ್ಯವಾಗಿ ನಾವು ನೋಡ್ತೀವಿ, ನಾರ್ತ್ ಇಂಡಿಯನ್ ಅಲ್ಲಿ ಇದು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ಅದಕ್ಕೆ ಶಾಸ್ತ್ರ ಕಾರಣ ಇದೆ. ವಿಶೇಷವಾಗಿ ಗುರುಗಳ ಮುಂದೆ, ಬ್ರಹ್ಮಚಾರಿಗಳ ಮುಂದೆ ಕೂದಲು ಸ್ತ್ರೀಯನ್ನ ಕೇಶ ಪುರುಷನನ್ನ ಆಕರ್ಷಿಸುತ್ತೆ ಅಂತ. ಸೊ ಇದು ಆ ಒಂದು ಉದ್ದೇಶದಿಂದ, ಗೌರವ ಸೂಚಕವಾಗಿ, ಎರಡು ಉದ್ದೇಶದಿಂದಲೂ ತಲೆಯನ್ನ ನಾವು ಕವರ್ ಮಾಡ್ಕೋಬೇಕು. ಇದು ಲಜ್ಜೆಯ ವಿಷಯನೂ ಅಷ್ಟೇ. ಯಾಕಂದ್ರೆ ಈಗಿನ ಕಾಲದಲ್ಲಿ ಬಟ್ಟೆಗಳನ್ನ ಎಲ್ಲ ಹೇಗ್ ಹಾಕೋತಾರೆ ಅಂದ್ರೆ, ಬಟ್ಟೆಗಳ ಮೂಲಕ ನಮ್ಮ ದೇಹದ ರೂಪವನ್ನ ಇನ್ನೊಬ್ರು ನೋಡೋ ಹಂಗೆ. ಇದೆಂತದಿದು ಲೋ ಕ್ಲಾಸ್ ಡ್ರೆಸ್ಸಿಂಗ್ ಇದು. ಈ ರೀತಿ ಬಟ್ಟೆ ಹಾಕೋಬಾರ್ದು. ಅದಕ್ಕೆ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ನೋಡಿ, ಆ ಸೀರೆ ಎಂತಹ ಅದ್ಭುತವಾದ ಒಂದು ಉಡುಪು ಕೃಷ್ಣ ಕೊಟ್ಟಿರುವಂತದ್ದು. ಸ್ತ್ರೀಯ ಲಜ್ಜೆಯನ್ನ, ಶೀಲ ಎಲ್ಲವನ್ನು ಕಾಪಾಡುವಂಥದ್ದು. ಇದೆಲ್ಲ ಸಂಸ್ಕೃತಿಯಲ್ಲಿದೆ. ನಾವಾದ್ರೆ ಇದು ಯಾವ್ದನ್ನು ಪಾಲನೆ ಮಾಡಲ್ಲ. ತಾನ್ ಸಿಕ್ಕ ತಕ್ಷಣ ನಾವು ಚೂಡಿದಾರ್ ಹಾಕೊಂಡ್ಬಿಡ್ತೀವಿ. ಸೀರೆ ನಾನು ವಿಶೇಷವಾಗಿ ಮಹಿಳೆಯರಿಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಪುರುಷರು ಪ್ಯಾಂಟ್ ಶರ್ಟ್ ಓಕೆ, ಪುರುಷರ ಅವರ ಒಂದು ಇದು ಬೇರೆ. ಇಲ್ಲಿ ಹೆಚ್ಚಾಗಿ
ಈ ವೈದಿಕ ಸಂಸ್ಕೃತಿಯಲ್ಲಿ ಬಹಳ ಸ್ತ್ರೀಯ ಮೇಲೆ ಬಹಳ ಪ್ರಾಮುಖ್ಯತೆ ಇದೆ. ಯಾಕಂದ್ರೆ ಈ ಸಂಪೂರ್ಣ ಸಂಸ್ಕೃತಿಯನ್ನ ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗೋದು ಅವಳು. ಪುರುಷರು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ರು, ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗೋ ಜವಾಬ್ದಾರಿ ಅವಳದು. ಇಲ್ಲಿ ಅದಕ್ಕೆ ಶೀಲ ಮತ್ತು ಔದಾರ್ಯ ಇದು ಅಷ್ಟೇ ಬಹಳ ಮುಖ್ಯ. ಔದಾರ್ಯ ಅಂದ್ರೆ ಮೊದಲು ನಾವು ಇನ್ನೊಬ್ಬರನ್ನ ನಮಗಿಂತ ಮುಂದೆ ಹಾಕ್ಬೇಕು. ಜೀವನದಲ್ಲಿ ಇನ್ನೊಬ್ಬರಿಗೆ ನಾವು ಇನ್ನೊಬ್ಬರ ಸೇವೆಗೆ ನಾವು ಬರ್ಬೇಕು. ಯಾವಾಗ್ಲೂ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಬಾರ್ದು. ಅದು ಸ್ವಾರ್ಥತೆ. ಔದಾರ್ಯ ಭಾವ ಅಂದ್ರೆ ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ, ಓಕೆ, ಅವ್ರಿಗೆ ಸಹಾಯ ಆಗ್ಲಿ, ಅವ್ರಿಗೆ ಇದಾಗ್ಲಿ, ಇನ್ನೊಬ್ಬರ ಬಗ್ಗೆ ಮೊದಲು ಜೀವನದಲ್ಲಿ ಯೋಚನೆ ಮಾಡ್ಬೇಕು. ನಮ್ಮನ್ನ ನಾವು ಲಿಸ್ಟ್ ಅಲ್ಲಿ ಕೊನೆಗೆ ಹಾಕೋಬೇಕು. ಇದು ಅಷ್ಟೇ, ಇದು ಸ್ತ್ರೀಯ ಗುಣ. ಯಾಕಂದ್ರೆ ಸ್ತ್ರೀ ಅಂದ್ರೆ ತ್ಯಾಗದ ಜೀವನ. ಈಗಿನ ಕಾಲದಲ್ಲಿ ಆದ್ರೆ ಈ ಮನೋಭಾವನೂ ಇಲ್ಲ. ಎಲ್ಲರೂ ಅವ್ರವ್ರ ಕೆಲಸ ಮಾಡ್ಕೋತಾರೆ, ನಾನು ನನ್ನ ಕೆಲಸ ಮಾಡ್ಕೋತೀನಿ, ನನಗ್ ಬೇಕಾದಂಗ್ ಮಾಡ್ತೀನಿ, ನನಗ್ ಬೇಕಾಗಿರೋಂಗ್ ಅಡ್ಗೆ ಮಾಡ್ಕೋತೀನಿ. ಈ ರೀತಿ ಅಲ್ಲ. ಮನೆಯಲ್ಲಿರೋರು ಎಲ್ಲರೂ ಸಂತುಷ್ಟರಾಗ್ಬೇಕು, ಅವ್ರಿಗೆ ಏನೇನ್ ಬೇಕು, ಹೇಗ್ ಮಾಡ್ಬೇಕು, ಅದು ಸ್ತ್ರೀಯ ಒಂದು ಗುಣ, ಅದು ಸಹಜ ಗುಣ. ಸೊ ಭಾಗವತದಿಂದ ನಾವು ವಿಶೇಷವಾಗಿ ಸ್ತ್ರೀಯರಿಗೆ ಬಹಳ ಪುರುಷರಿಗೆ ಒಂದೇ ಒಂದಿರೋದು, ಭೌತಿಕ ಜೀವನದಲ್ಲಿ ಮುಳುಗಬಾರ್ದು, ಸ್ತ್ರೀಯ ಸಂಘದಿಂದ ಪತಿತರಾಗಬಾರ್ದು, ಆಧ್ಯಾತ್ಮಿಕ ಜೀವನದಲ್ಲಿ ಭಕ್ತಿ ಮಾಡ್ಕೊಂಡು ಜೀವನದ ಪರಿಪೂರ್ಣತೆಯನ್ನ ಸಾಧನೆ ಮಾಡ್ಬೇಕು. ಇದು ಪುರುಷರಿಗೆ ಇರೋ ಮಾರ್ಗದರ್ಶನ, ನೇರವಾದದ್ದು. ಇದ್ರಲ್ಲಿ ಏನೂ ಇದಿಲ್ಲ. ಸ್ತ್ರೀಯರಿಗೆ ಆದ್ರೆ ಇನ್ನೂ ಬಹಳ ವಿಷಯಗಳು ಹೇಳಿದ್ದಾರೆ. ದೇವಹೂತಿ, ಕರ್ದಮ ದೇವಹೂತಿಯ ಆ ಒಂದು ಸಂವಾದದಲ್ಲಿ ನೋಡ್ತೀವಿ ಹೇಗೆ ಸ್ತ್ರೀ ಹೇಗಿರ್ಬೇಕು, ಹೆಂಡತಿ ಹೇಗಿರ್ಬೇಕು ಅಂತ. ಸೊ ಹಲವಾರು ದೃಷ್ಟಾಂತಗಳಿವೆ ಭಾಗವತದಲ್ಲಿ. ಅದರ ಪ್ರಕಾರ ಒಬ್ಬ ಸ್ತ್ರೀ ನಡ್ಕೊಂಡ್ರೆ ಅವಳು ಪರಿಪೂರ್ಣತೆಯನ್ನ ಸಾಧನೆ ಮಾಡೋದು ಖಂಡಿತ. ಔದಾರ್ಯಗಳಿಂದ ಅನುಗ್ರಹಿತಳಾದ ತ್ರಿವ್ಯಕ್ತಿಯಲ್ಲಿ ಶ್ರೀ ಕೇಶವನ ಬಗೆಗೆ ಪ್ರಣಯ ಭಾವ ಮೂಡಲಾರಂಭಿಸಿತು. ಸೊ ಇದುವರೆಗೂ ಅವಳು ಯಾವ ಭಾವನೆಯನ್ನು ಹೊಂದಿರ್ಲಿಲ್ಲ. ಓ, ಕೃಷ್ಣ ಸೌಂದರ್ಯವಿದ, ಸುಂದರಾಂಗ, ಓಕೆ, ಅವನು ಇದನ್ನ ಹಾಕೊಂಡ್ರೆ ಇನ್ನು ಚೆನ್ನಾಗಿ ಕಾಣಿಸ್ತಾನೆ. ಅರೆ, ಅವಳಲ್ಲಿ ಯಾವ ಬೇರೆ ರೀತಿಯ ಭಾವ ಇರ್ಲಿಲ್ಲ. ಇಲ್ಲಿ ಆದ್ರೆ ಏನಾಯ್ತು, ಪ್ರಣಯ ಭಾವ ಮೂಡಲಾರಂಭಿಸಿತು. ಯಾಕೆ? ಸುಂದರಿ ಆಗೋದ್ಲು, ಕೃಷ್ಣನು ಸುಂದರಾಂಗ. ಸೊ ಅವಳಲ್ಲಿ ತಕ್ಷಣ ಏನೋ ಒಂಥರ ಭಾವ ಹುಟ್ಟಿತು. ಅದು ಕೂಡ ಕೃಷ್ಣನ ಕೃಪೆ. ಯಾಕಂದ್ರೆ ಅದರಿಂದ ಅವಳು ಪರಿಪೂರ್ಣತೆಯನ್ನ ಸಾಧನೆ ಮಾಡ್ಬಿಡ್ತಾಳೆ. ಅವನ ಉತ್ತರೀಯದ ತುದಿಯನ್ನು ಹಿಡಿದು ಅವಳು ನಸುನಕ್ಕಳು. ನಂತರ ಅವನಿಗೆ ಹೀಗೆ ಸಂಬೋಧಿಸಿದಳು, ವಿವಕ್ರ ನುಡಿದಳು: ಹೇ ವೀರನೇ, ನನ್ನ ಮನೆಗೆ ಹೋಗೋಣ. ನಿನ್ನನ್ನು ಬಿಟ್ಟು ಹೋಗಲು ನನ್ನಿಂದ ಆಗದು. ನೀನು ನನ್ನ ಮನಸ್ಸನ್ನು ಉದ್ವಿಗ್ನಗೊಳಿಸಿದ್ದೀಯೆ, ದಯವಿಟ್ಟು ಕರುಣೆ ತೋರು. ನೇರವಾಗಿ ಎಲ್ಲರ ಸಮ್ಮುಖದಲ್ಲಿ, ಬಲರಾಮ ಇದ್ದಾನೆ, ಅವನು ಕೃಷ್ಣನ ಬೇರೆ ಸ್ನೇಹಿತರಿದ್ದಾರೆ, ಎಲ್ಲರ ಮುಂದೆ ಒಬ್ಳು ಸ್ತ್ರೀ ಇದನ್ನ ಹೇಳ್ತಾ ಇದ್ದಾಳೆ. ಆದ್ರೆ ನೋಡಿ, ಹಿಂದಿನ ಶ್ಲೋಕದಲ್ಲಿ ನಾವು ಓದಿದ್ವಿ, ಅವಳಲ್ಲಿ ಇದು ಇತ್ತು, ಶೀಲದ ಒಂದು ಮನೋಭಾವ ಇತ್ತು, ಅಂದ್ರೆ ಆ ಗುಣನೂ ಇತ್ತು. ಆದ್ರೆ ಕೃಷ್ಣನ ವಿಷಯದಲ್ಲಿ ಅದು ಅನ್ವಯವಾಗೋದಿಲ್ಲ. ಯಾಕಂದ್ರೆ ಕೃಷ್ಣ ಎಲ್ಲರ ಪತಿ. ಸೊ ಅವಳು ತಡ್ಕೊಳಕ್ ಆಗ್ಲಿಲ್ಲ ಅವಳಿಗೆ. ಅವನಿಂದ ಆಕರ್ಷಿತಳಾಗಿ ಅವಳು ಹೇಳ್ದೆ, ನಾನು ಮನೆಗೆ ಹೋಗೋಣ ಬಾ, ನಿನ್ನನ್ನು ಬಿಟ್ಟು ಹೋಗಲು ನನ್ನಿಂದ ಆಗದು. ಸೊ ನಾನ್ ನಿನ್ ಜೊತೆ ಬರ್ಬೇಕು, ನೀನೇ ನನ್ ಜೊತೆ ಬಾ, ದಯವಿಟ್ಟು ಕರುಣೆ ತೋರು. ಹೀಗೆ ಹೆಣ್ಣಿನ ಮೊರೆ ಕೇಳಿದ ಕೃಷ್ಣನು ಮೊದಲು ಬಲರಾಮನ ಮುಖವನ್ನು ನೋಡಿದನು. ಕೃಷ್ಣ ಯೋಚನೆ ಮಾಡ್ದ, ಇದೇನಪ್ಪ ಇದು, ಎಲ್ಲರ ಮುಂದೆ ಈಗ ಹೇಳ್ತಾ ಇದ್ದಾಳಲ್ಲ ಮನೆಗೆ ಹೋಗೋಣ ಬಾ ಅಂತ. ಒಂಥರ ಮುಜುಗರ ಆಯ್ತು ಕೃಷ್ಣನಿಗೆ. ಬಲರಾಮನ್ ಮುಖ ನೋಡ್ತಾ ಇದ್ದಾನೆ. ಬಲರಾಮ ಏನ್ ಅನ್ಕೋತಾ ಇದ್ದಾನೋ ಅಂತ. ಅನಂತರ ಗೋಪಾಲ ಬಾಲಕರ ಮುಖವನ್ನು ನೋಡಿದನು. ಬೇರೆ ಹುಡುಗರು ಎಲ್ಲ ನಿಂತಿದ್ದಾರೆ. ಬಹಿರಂಗವಾಗಿ ಈ ರೀತಿ ಪ್ರಸ್ತಾವನೆ ಮಾಡ್ತಾ ಇದ್ದಾಳ ಇವಳು. ಅನಂತರ ಕೃಷ್ಣ ನಗುತ್ತಾ ಅವಳಿಗೆ ಕೆಳಗಿನಂತೆ ಉತ್ತರ ಕೊಟ್ಟನು. ಆಮೇಲೆ ಕೃಷ್ಣ ಎಲ್ಲಾ ಸನ್ನಿವೇಶವನ್ನು ಅವನು ನಿಭಾಯಿಸ್ತಾನೆ. ಅವನಿಗೆ ಸನ್ನಿವೇಶ ಅವನು ಹತೋಟಿಯಲ್ಲಿ ತಗೋತಾನೆ. ಅವಳಿಗೆ ಕೆಳಗಿನ ನಗುತ್ತಾ ಒಂಥರ ಹಾಸ್ಯಮಯವಾಗಿ ತಗೊಂಡ್ಬಿಟ್ಟ ಅವನು ಅವಳು ಹೇಳಿದ್ದನ್ನು. ಭಗವಾನ್ ಕೃಷ್ಣ ನುಡಿದನು: ಸುಂದರವಾದ ಹುಬ್ಬುಗಳನ್ನುಳ್ಳ ನಾರಿಮಣಿಯೇ, ನನ್ನ ಉದ್ದೇಶ ಈಡೇರಿದ ಬಳಿಕ ನಿಶ್ಚಯವಾಗಿಯೂ ಪುರುಷರು ತಮ್ಮ ಆತಂಕವನ್ನು ಪರಿಹರಿಸಿಕೊಳ್ಳಬಹುದಾದ ನಿನ್ನ ಮನೆಗೆ ಬರುತ್ತೇನೆ. ಮನೆ ಮಠವಿಲ್ಲದೆ ಅಲೆಯುವ ನಮಗೆ ನೀನು ನಿಜವಾಗಿ ಆಶ್ರಯದಾತಳು. ಅವಳು ಒಂದ್ ರೀತಿಯಲ್ಲಿ ಇಲ್ಲಿ ವೇಶ್ಯೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ, ಅಥವಾ ಅಂತಹ ಮನೆಯಲ್ಲಿ ಇದ್ದಾಳೆ ಅಂತ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ,
ನಿಶ್ಚಯವಾಗಿ ಪುರುಷರು ತಮ್ಮ ಆತಂಕವನ್ನು ಪರಿಹರಿಸಿಕೊಳ್ಳಬಹುದಾದ ನಿನ್ನ ಮನೆಗೆ ಬರುತ್ತೇನೆ. ನಮ್ಮ ಮನೆ ಮಟ್ಟವಿಲ್ಲದೆ ಅಲಿಯುವ ನಮಗೆ ನೀನು ನಿಜವಾಗಿ ಆಶ್ರಯದಾತಳು. ಅವಳು ಯಾವ ಭಾವದಿಂದ ಹೇಳಿದಾನೋ ಕೃಷ್ಣ ಅದೇ ಭಾವದಲ್ಲಿ ಅವಳಿಗೆ ಉತ್ತರ ಕೊಡ್ತಾ ಈ ಮಧುರ ನುಡಿಗಳನ್ನಾಡಿ ಶ್ರೀ ಕೃಷ್ಣನು ಮುಂದೆ ನಡೆದನು. ದಾರಿಯುದ್ದಕ್ಕೂ ವರ್ತಕರು ತಾಂಬೂಲ, ಹಾರ ಮತ್ತು ಸುಗಂಧ ದ್ರವ್ಯಗಳನ್ನು ಅರ್ಪಿಸಿ ಕೃಷ್ಣ ಬಲರಾಮರಿಗೆ ಗೌರವ ತೋರಿದರು. ಕೃಷ್ಣ ದರ್ಶನವು ಮಥುರಾ ನಗರದ ಸ್ತ್ರೀಯರಲ್ಲಿ ಕಾಮವನ್ನು ಪ್ರಚೋದಿಸಿತು. ಕಾಮೋದ್ವೇಗದಿಂದ ಅವರು ಮೈಮರೆತರು. ಕಾಮ ಅಂದ್ರೆ ಯಾರಿಗೆ ಕೃಷ್ಣನ ಬಗ್ಗೆ ಶುದ್ಧ ಭಕ್ತಿ ಇಲ್ವೋ ಅವರು ಕಾಮದಿಂದ ಆಕರ್ಷಿತರಾಗ್ತಾರೆ ಕೃಷ್ಣನ ಕಡೆ, ಅಥವಾ ಭಯದಿಂದ ಆಕರ್ಷಿತರಾಗ್ತಾರೆ. ಕಂಸ ಕೃಷ್ಣನಿಂದ ಭಯದ ಮೂಲಕ ಆಕರ್ಷಿತನಾದ. ನಾರದರು ಹೇಳ್ತಾರೆ ಈ ರೀತಿ ಕೃಷ್ಣನೆಡೆಗೆ ಜನರು ಯಾವುದೇ ಒಂದು 5 ವಿಧಗಳಿವೆ. 5 ವಿಧಗಳಲ್ಲಿ ಒಂದಲ್ಲಿ ಯಾವುದಾದರ ಮೂಲಕ ಅವರು ಆಕರ್ಷಿತರಾಗ್ಬೋದು, ಆದ್ರೆ ಆಕರ್ಷಿತರಾಗ್ಬೇಕು. ಕಾಮೋದ್ವೇಗದಿಂದ ಅವರು ಮೈಮರೆತರು. ಇದು ಮುಖ್ಯವಾದದ್ದು. ಹೇಗೆ ಬಂದ್ರು ಕೃಷ್ಣನ ಹತ್ರ ಅನ್ನೋದು ಮುಖ್ಯ ಅಲ್ಲ, ಬಂದಾದ್ಮೇಲೆ ಸಂಪೂರ್ಣವಾಗಿ ಮೈಮರೆಯೋದು ಮುಖ್ಯ. ಕೃಷ್ಣನ ಭಕ್ತಿಯಲ್ಲಿ ಸಂಪೂರ್ಣವಾಗಿ ಮುಳುಗೋದು ಮುಖ್ಯ. ಅವರ ವಸ್ತ್ರ, ಕೇಶರಾಶಿ, ಬಳೆಗಳು ಅಸ್ತವ್ಯಸ್ತವಾದವು. ಅವರು ವರ್ಣಚಿತ್ರದ ಸಾಲ ಬಂಜೆಗಳಂತೆ ಸ್ತಬ್ಧರಾಗಿ ನಿಂತರು. ನೋಡಿ, ಇದು ಕೃಷ್ಣ ಭಕ್ತಿಯ ಪರಾಕಾಷ್ಠ. ಇದು ಅತ್ಯುನ್ನತ ಹಂತ. ಕೃಷ್ಣನನ್ನು ನೋಡಿ ಯಾವುದೇ ಕಾರಣದಿಂದ ಕೃಷ್ಣನಿಂದ ಆಕರ್ಷಿತರಾಗ್ಬೋದು, ಆದ್ರೆ ಅವನನ್ನು ನೋಡಿ ಸ್ತಬ್ಧರಾಗಿ ಎಲ್ಲವನ್ನು ಮೈಮರ್ತ್ಬಿಟ್ಟು ಅಲ್ಲಾಡಕ್ಕೆ ಆಗದೆ ಗೊಂಬೆಗಳ ತರ ನಿಂತ್ಕೊಂಡ್ಬಿಡೋದು ಅಂದ್ರೆ ಅದು ಆ ಭಕ್ತಿಯ ಪರಾಕಾಷ್ಠ. ಅದು ಧನುರ್ ಯಜ್ಞ ನಡೆಯುವ ಸ್ಥಳ ಎಲ್ಲಿದೆ ಎಂದು ಭಗವಾನ್ ಶ್ರೀಕೃಷ್ಣನು ಸ್ಥಳೀಯರನ್ನು ಕೇಳಿದನು. ಅಲ್ಲಿಗೆ ಹೋದಾಗ ಅವನು ಇಂದ್ರ ಚಾಪವನ್ನು ಹೋಲುವ ಅದ್ಭುತವಾದ ಧನುಸ್ಸನ್ನು ಕಂಡನು. ಸೊ ಎಲ್ಲಿ ಯಾವ್ದಕ್ಕೆ ಕರೆದಿದ್ದು ಕ್ರೂರ ಅವನಿಗೆ ಹೇಳಿರ್ತಾನೆ, ಈ ರೀತಿ ಒಂದು ಜಾಗದಲ್ಲಿ ಏನೋ ಯಜ್ಞ ಮಾಡ್ತಾರೆ, ಮತ್ತೆ ಮಲ್ಲ ಯುದ್ಧ ಆಗತ್ತೆ, ಇದು ಅದು ಎಲ್ಲ ವರ್ಣನೆ ಕೊಟ್ಟಿರ್ತಾನೆ. ಸೊ ಇವನ್ ಕೇಳ್ಕೊಂಡು ಹೋಗ್ತಾನೆ, ಎಲ್ಲಿ ಯಜ್ಞದ ಸ್ಥಳ ಯಾವುದು? ಅಲ್ಲಿ ಬಂದ ತಕ್ಷಣ ಇಂದ್ರ ಚಾಪವನ್ನು, ಇಂದ್ರನ ಧನುಸ್ಸನ್ನು ಹೋಲುವ ಅದ್ಭುತ ಧನುಸ್ಸನ್ನು ಕಾಣ್ತಾನೆ ಕೃಷ್ಣ. ಅತ್ಯಂತ ಸಂಪದ್ಭರಿತವಾದ ಆ ಧನುಸ್ಸನ್ನು ಬಹು ಜನರು ಅತ್ಯಂತ ಗೌರವದಿಂದ ಪೂಜಿಸುತ್ತಾ ಕಾಯುತ್ತಿದ್ದರು. ತನ್ನನ್ನು ತಡೆಯಲೆತ್ನಿಸಿದ ಕಾವಲುಗಾರರನ್ನು ಲೆಕ್ಕಿಸದೆ ಕೃಷ್ಣನು ಮುಂದೆ ನುಗ್ಗಿ ಬಿಲ್ಲನ್ನು ಕೈಗೆತ್ತಿಕೊಂಡನು. ಕೃಷ್ಣ ಯಾರಿಗೂ ಲೆಕ್ಕಿಸ್ಲಿಲ್ಲ. ಅವನ ಉದ್ದೇಶ ಅವನ್ ಏನ್ ಮಾಡ್ಬೇಕು ಅದನ್ನ ಮಾಡ್ತಾನೆ. ಮುಂದೆ ಹೋಗಿ ಆ ಬಿಲ್ಲನ್ನ ಕೈಯಲ್ಲಿ ಎತ್ಕೋತಾನೆ. ತನ್ನ ಎಡಗೈಯಿಂದ ಲೀಲಾಜಾಲವಾಗಿ ಬಿಲ್ಲನ್ನು ಎತ್ತಿದ ಭಗವಾನ್ ಉರುಕ್ರಮ ಅಂದ್ರೆ ಯಾರ ಕೃತ್ಯಗಳು ಈ ರೀತಿ ಅಸಾಧಾರಣವಾಗಿರುತ್ತೋ ಅಂತದ್ದು. ರಾಜ ಭಟರು ನೋಡುತ್ತಿದ್ದಂತೆ ಕ್ಷಣ ಮಾತ್ರದಲ್ಲಿ ಹೆದೆ ಏರಿಸಿದನು. ಅನಂತರ ಅವನು ಬಲವಾಗಿ ಬಿಲ್ಲಿನ ಹೆದೆಯನ್ನು ಎಳೆದು ಮದ್ದಾನೆಯು ಕಬ್ಬಿನ ಜಲ್ಲೆಯನ್ನು ಮುರಿಯುವಂತೆ ಅದನ್ನು ಅರ್ಧಕ್ಕೆ ತುಂಡರಿಸಿದನು. ಮದವೇರಿದ ಆನೆ ಮದೋನ್ಮತ್ತವಾಗಿದೆ. ಅದು ಒಂದು ಕಬ್ಬಿನ ಜಲ್ಲೆಯನ್ನು ಈ ರೀತಿ ಬಹಳ ಸುಲಭವಾಗಿ ಮುರಿದು ಬಿಡ್ತಂತೆ. ಆ ರೀತಿ ಕೃಷ್ಣ ಆ ಬಿಲ್ಲಿಗೆ ಹೆದೆರಿಸ್ತಾನೆ. ಅಂದ್ರೆ ಅದನ್ನ ದಾರವನ್ನು ಕಟ್ತಾನೆ, ಸುಮ್ನೆ ನಿರಾಯಾಸವಾಗಿ ಅದನ್ನ ಎಳೆದು ಬಿಟ್ಟು ಅರ್ಧಕ್ಕೆ ಮುರಿದು ಬಿಡ್ತಾನೆ. ಧನುಸ್ಸು ಮುರಿದ ಶಬ್ದವು ಭೂಮಿ ಆಕಾಶಗಳ ಸಕಲ ದಿಕ್ಕುಗಳನ್ನು ಆವರಿಸಿತು. ಅದನ್ನು ಕೇಳಿ ಕಂಸನು ಭಯದಿಂದ ತಲ್ಲಣಿಸಿದನು. ಕಂಸನಿಗೆ ತನಕ ಕೇಳಬೇಕಾಗಿತ್ತು ಆ ಶಬ್ದ. ಕೇಳಿ ಕಾರಣ ಗೊತ್ತಿಲ್ಲ ಏನು ಅಂತ, ಆದ್ರೆ ಅವನಿಗೆ ಭಯ ಹುಟ್ಟುತ್ತೆ ಕಂಸನಿಗೆ. ಕೋಪಗೊಂಡ ಕಾವಲುಗಾರರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಕೈಗೆತ್ತಿಕೊಂಡು ಕೃಷ್ಣ ಮತ್ತು ಅವನ ಸಹಚರರನ್ನು ಸುತ್ತುವರಿದು ಅವನನ್ನು ಹಿಡಿರಿ, ಕೊಲ್ಲಿರಿ ಎಂದು ಕೂಗಿದರು. ಕಾವಲುಗಾರರು ದುರುದ್ದೇಶದಿಂದ ತಮ್ಮ ಮೇಲೆರಗಿ ಬರುತ್ತಿರುವುದನ್ನು ಕಂಡ ಕೇಶವ ಬಲರಾಮರು ಬಿಲ್ಲಿನ ತುಂಡುಗಳನ್ನು ಕೈಗೆತ್ತಿಕೊಂಡು ಅವರನ್ನು ಹೊಡೆದರು. ಅವರು ಕೃಷ್ಣನಿಗೆ ಬಲರಾಮನಿಗೆ ಹೊಡೆಯೋದಕ್ಕೆ ಬರ್ತಾ ಇದ್ದಾರೆ, ಆಕ್ರಮಣ ಮಾಡಕ್ಕೆ ಬರ್ತಾ ಇದ್ದಾರೆ. ಕೃಷ್ಣ ಬಲರಾಮ ಏನ್ ಮಾಡ್ತಾರೆ, ಆ ಬಿಲ್ಲನ್ನ 2 ಭಾಗ ಆಗಿತ್ತಲ್ಲ, ಒಬ್ರೊಬ್ರು ಒಂದೊಂದು ಭಾಗವನ್ನ ತಗೊಳ್ತಾರೆ. ಅದ್ರಿಂದಾನೆ ಅವ್ರಿಗೆ ಹೊಡೆಯಕ್ ಶುರು ಮಾಡ್ತಾರೆ. ಕಂಸನು ಕಳುಹಿಸಿದ ಒಂದು ತುಕಡಿ ಸೈನಿಕರನ್ನು ಸಂಹಾರಗೈದ ನಂತರ ಕೃಷ್ಣ ಬಲರಾಮರು ಯಜ್ಞಶಾಲೆಯ ಮುಖ್ಯ ದ್ವಾರದಿಂದ ಹೊರಬಂದು ಸಂಪದ್ಭರಿತ ದೃಶ್ಯಗಳನ್ನು ಆನಂದದಿಂದ ವೀಕ್ಷಿಸುತ್ತಾ ತಮ್ಮ ನಗರ ಸಂಚಾರವನ್ನು ಮುಂದುವರಿಸಿದ್ರು. ಅಷ್ಟೇ, ಅದನ್ನು ಮುರಿದ್ರು, ಸೈನಿಕರನ್ನ ಕೆಲಸ ಮುಗಿಸಿದ್ರು, ಮತ್ತೆ ಹೊರಗಡೆ ಬಂದ್ರು, ತಮ್ಮ ಪರ್ಯಟನೆ ಮುಂದುವರಿಸಿದ್ರು. ಕೃಷ್ಣ ಬಲರಾಮರ ಅದ್ಭುತ ಕಾರ್ಯವನ್ನು, ಅವರ ಬಲ, ತೇಜಸ್ಸು ಮತ್ತು ದಿಟ್ಟತನಗಳನ್ನು ಕಂಡ ಪುರ ಜನರು ಅವರಿಬ್ಬರು ಪ್ರಧಾನ ದೇವತೆಗಳೇ ಇರಬೇಕೆಂದು ಭಾವಿಸಿದರು. ಅವರ ಅದ್ಭುತ ಕಾರ್ಯವನ್ನು, ಅಷ್ಟು ಸುಲಭನ ಧನುಸ್ಸನ್ನು ಮುರಿದು ಅವರ ಬಲ, ತೇಜಸ್ಸು ಇವೆಲ್ಲವನ್ನು ನೋಡಿ
ಯಾರ ದೇವತೆಗಳೇ ಇರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಗರದ ಜನರು. ಅವರು ಮನ ಬಂದಂತೆ ಸುತ್ತಾಡಿ ಸೂರ್ಯಾಸ್ತಮಾನದ ವೇಳೆಗೆ ಗೋಪಾಲ ಬಾಲರೊಂದಿಗೆ ಗೋಪಾಲಕರ ಗಾಡಿಗಳ ತಂಗುದಾಣಕ್ಕೆ ಹಿಂದಿರುಗಿದರು. ಸಂಜೆ ಸಮಯಕ್ಕೆ ವಾಪಸ್ಸು ಅವರ ಎಲ್ಲ ಎತ್ತಿನ ಗಾಡಿಗಳೆಲ್ಲ ಎಲ್ಲಿದ್ದು ಅವ್ರು ಎಲ್ಲಿ ಟೆಂಟ್ ಎಲ್ಲ ಹಾಕಿದ್ರು ಅಲ್ಲಿಗೆ ಬರ್ತಾರೆ. ಮುಕುಂದ ವೃಂದಾವನವನ್ನು ಬಿಟ್ಟು ಹೊರಡುವ ಸಮಯದಲ್ಲಿ ಗೋಪ್ಯರು ಮಥುರಾ ನಗರ ವಾಸಿಗಳು ಹಲವಾರು ವರಗಳನ್ನು ದೈವಾನುಗ್ರಹಗಳನ್ನು ಪಡೆಯುವರೆಂದು ಭವಿಷ್ಯ ನುಡಿದಿದ್ದರು. ಪಾಪ ಗೋಪಿಯರವಾಗಿ ಹೇಳ್ತಾರೆ, ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾನೆ ಕೃಷ್ಣ, ಮಥುರೆಗೆ ಹೋಗ್ತಾ ಇದ್ದಾನೆ. ಮಥುರೆಯ ಸ್ತ್ರೀಯರು ಎಷ್ಟು ಪುಣ್ಯ ಮಾಡಿರ್ಬೇಕು, ಅವರಿಗೆ ಕೃಷ್ಣನ ಸೇವೆಯ ಅವಕಾಶ ಸಿಗುತ್ತೆ ಅಂತ. ಮತ್ತೆ ಅದಕ್ಕೆ ಅವರು ವರಗಳನ್ನು ಮತ್ತು ದೈವ ಅನುಗ್ರಹವನ್ನು ಪಡೆಯುವರೆಂದು ಭವಿಷ್ಯ ನುಡಿದಿದ್ದರು. ಕೃಷ್ಣನ ಸೇವೆ ಮಾಡಿ ಅವರು ದೈವ ಅನುಗ್ರಹವನ್ನು ಪಡಿತಾರೆ ಅಂತ. ಗೋಪ್ಯರ ಭವಿಷ್ಯ ಈಗ ನಿಜವಾಗಲಾರಂಭಿಸಿತ್ತು. ನಗರ ವಾಸಿಗಳು ಮಾನವರಲ್ಲೇ ರತ್ನಪ್ರಾಯನಾದ ಕೃಷ್ಣನ ಸೌಂದರ್ಯವನ್ನು ನೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದರು. ನೋಡಿರ್ಲಿಲ್ಲ ಮಥುರಾ ನಿವಾಸಿಗಳು ಕೃಷ್ಣನ ಸೌಂದರ್ಯ, ಕೃಷ್ಣನ ರೂಪವನ್ನು ನೋಡಿರ್ಲಿಲ್ಲ. ಇವಾಗ ಕೃಷ್ಣನ್ ನೋಡಿ ಅವರು ನೆಟ್ಟ ದೃಷ್ಟಿಯಿಂದ ಕಣ್ಣು ಈ ಕಡೆ ಆ ಕಡೆ ಮಾಡಕ್ ಆಗ್ತಾ ಇಲ್ಲ ಅವರಿಗೆ. ವಾಸ್ತವವಾಗಿ ಅದೃಷ್ಟ ದೇವತೆಯಾದ ಲಕ್ಷ್ಮಿಯು ಆ ಸೌಂದರ್ಯದ ಆಶ್ರಯ ಬಯಸಿ ತನ್ನನ್ನು ಆರಾಧಿಸುತ್ತಿದ್ದ ಇತರರನ್ನು ತ್ಯಜಿಸಿದಳು. ಲಕ್ಷ್ಮೀದೇವಿ ಕೃಷ್ಣನ ಈ ಎರಡು ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು. ಇದು ಒಂದು, ಲಕ್ಷ್ಮಿಯನ್ನ ಯಾರಾದ್ರೂ ಅವಳೊಬ್ಬಳನ್ನೇ ಆರಾಧಿಸ್ತಾ ಇದ್ರೆ, ಲಕ್ಷ್ಮಿ ತನ್ನ ಪತಿಯಾದ ವಿಷ್ಣು ಕೂಡ ಇದೇ ಸೌಂದರ್ಯವನ್ನು ಹೊಂದಿರೋನು. ಸೊ ಅವನನ್ನ ಹುಡ್ಕೊಂಡು ಅವಳು ಹೊರಟೋಗ್ಬಿಡ್ತಾಳೆ. ಸೊ ಲಕ್ಷ್ಮಿ ಯಾರ ಮನೆಯಲ್ಲೂ ಇರೋದಿಲ್ಲ, ಅದಕ್ಕೆ ಅವಳನ್ನ ಚಂಚಲ ಅಂತ ಕರೀತಾರೆ. ಯಾಕಂದ್ರೆ ಅವಳು ಯಾವಾಗ್ಲೂ ತನ್ನ ಪತಿಯಾದ ವಿಷ್ಣುವಿನ ಸೇವೆಯಲ್ಲಿ ತೊಡಗಕ್ಕೆ ಇಚ್ಛೆ ಪಡ್ತಾಳೆ. ಅದಕ್ಕೆ ಲಕ್ಷ್ಮಿ ಒಬ್ಳನ್ನೇ ಆರಾಧನೆ ಮಾಡಬಾರ್ದು. ಲಕ್ಷ್ಮಿ ಒಬ್ಳನ್ನೇ ಆರಾಧನೆ ಮಾಡಿದ್ರೆ ಲಕ್ಷ್ಮಿ ಯಾವಾಗ ಬೇಕಾದ್ರೆ ಮನೆ ಬಿಟ್ಬಿಟ್ಟು ಹೋಗ್ತಾಳೆ. ಲಕ್ಷ್ಮೀ ನಾರಾಯಣ ಇಬ್ರುನು ಆರಾಧನೆ ಮಾಡ್ಬೇಕು, ಅವಾಗ ಲಕ್ಷ್ಮಿ ನೆಲೆಸ್ತಾಳೆ ಮನೆಯಲ್ಲಿ. ಇನ್ನೊಂದು, ನಾವು ಇವಾಗ ವೃಂದಾವನಕ್ಕೆ ಹೋದಾಗ ಒಂದು ವನಕ್ಕೆ ಹೋದ್ವಿ. ಇವತ್ತು ಕೂಡ ಲಕ್ಷ್ಮೀ ದೇವಿ ಅಲ್ಲಿ ಕೃಷ್ಣನ ರಾಸಲೀಲೆಯಲ್ಲಿ ಭಾಗವಹಿಸೋದಕ್ಕೆ ತಪಸ್ಸು ಮಾಡ್ತಾ ಇದ್ದಾಳಂತೆ. ತಪಸ್ಸು ಮಾಡ್ತಾ ಇದ್ದಾಳೆ, ಆದ್ರೆ ಅವಳು ತನ್ನ ವೈಕುಂಠ ಭಾವವನ್ನ ಬಿಡೋದಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ಅವಳಿಗೆ ರಾಸಲೀಲೆಯಲ್ಲಿ ಪ್ರವೇಶ ಇಲ್ಲ. ಆದ್ರೂ ಕೂಡ ಅವಳು ಇನ್ನೂ ಸತತವಾಗಿ ತಪಸ್ಸು ಮಾಡ್ತಾ ಇದ್ದಾಳಂತ, ತಪಶ್ಚರ್ಯ ಮಾಡ್ತಾ ಇದ್ದಾಳು. ಹಾಲು ತೊಳೆದುಕೊಂಡು ಕೃಷ್ಣ ಬಲರಾಮರು ಕ್ಷೀರಾನ್ನ ಭೋಜನ ಮಾಡಿದರು. ಅನಂತರ ಕಂಸನ ಉದ್ದೇಶವನ್ನು ಅರಿತು ಅವರು ಅಲ್ಲಿ ಸುಖವಾಗಿ ರಾತ್ರಿಯನ್ನು ಕಳೆದರು. ಕಂಸನ ಉದ್ದೇಶನು ಅರಿತು ಸುಖವಾಗಿ ರಾತ್ರಿಯನ್ನು ಕಳೆದರು. ಇನ್ಯಾರಿಗಾರು ಆಗಿದ್ರೆ ಕಂಸನ ಉದ್ದೇಶ ಏನು? ಕೃಷ್ಣನನ್ನ ಕೊಲ್ಲೋದು. ಕಂಸನ ಉದ್ದೇಶವನ್ನ ಅರ್ಥಕೊಂಡು ಎಲ್ಲ ಬೇರೆಯವರು ಆತಂಕಗೊಳ್ತಾ ಇದ್ರು. ಆದ್ರೆ ಕೃಷ್ಣ ಬಲರಾಮರು ಉದ್ದೇಶವನ್ನ ಅರಿತು ಸುಖವಾಗಿ ರಾತ್ರಿಯನ್ನು ಕಳೆದು, ಬಲರಾಮರು ಧನುಸ್ಸನ್ನು ಮುರಿದು ಕೇವಲ ಮಕ್ಕಳ ಆಟದಂತೆ ರಾಜಭಟರು ಮತ್ತು ಸೈನಿಕರ ಸಂಹಾರ ಮಾಡಿದ ಸುದ್ದಿ ತಿಳಿದ ದುಷ್ಟ ಕಂಸನು ಭಯದಿಂದ ತಲ್ಲಣಗೊಂಡನು. ಅವನು ಬಹಳ ಸಮಯ ಎಚ್ಚರವಾಗೇ ಇದ್ದನು. ಎಚ್ಚರವಾಗಿರುವಾಗ ಹಾಗೂ ಕನಸಿನಲ್ಲಿ ಅವನು ಅನೇಕ ಅಪಶಕುನಗಳನ್ನು ಯಮದೂತರನ್ನು ಕಂಡನು. ಕಂಸನಿಗೆ ಇವಾಗ ಸಾವು ಹತ್ರ ಬರ್ತಾ ಇದೆ. ಅವನಿಗೆ ಇದನ್ನ ಕೇಳಿದ ತಕ್ಷಣ ಭಯ ಹುಟ್ಟಿತು. ಅಲ್ಲದೆ ಅವನು ಇವಾಗ ಎಲ್ಲಾ ಕಡೆ ಅಪಶಕುನಗಳನ್ನ ಯಮದೂತರನ್ನ ಕಾಣ್ತಾ ಇದ್ದಾನೆ. ಅವನು ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ಕಂಡಾಗ ಅವನಿಗೆ ತನ್ನ ತಲೆಯೇ ಕಾಣಿಸಲಿಲ್ಲ. ಅಕಾರಣವಾಗಿ ಚಂದ್ರ ತಾರೆಯರು ಎರಡೆರಡಾಗಿ ಕಂಡರು. ಅವನು ತನ್ನ ನೆರಳಿನಲ್ಲಿ ಒಂದು ರಂಧ್ರವನ್ನು ಕಂಡನು. ನೆರಳಿನಲ್ಲಿ ತೂತು. ನೆರಳಿನಲ್ಲಿ ಯಾವಾಗ ತೂತು ಬರುತ್ತೆ? ನಮ್ಮ ದೇಹದಲ್ಲಿ ತೂತಿದ್ರೆ ನೆರಳಿನಲ್ಲಿ ತೂತು ಬರುತ್ತೆ. ಆದ್ರೆ ಅವನು ದೇಹದಲ್ಲಿ ತೂತಿಲ್ಲ, ಆದರೆ ತನ್ನ ತಾಯಿಯಲ್ಲಿ ತೂತಿದೆ. ಅವನಿಗೆ ತನ್ನ ಉಸಿರಾಟದ ಸದ್ದೇ ಕೇಳಿಸಲಿಲ್ಲ. ಎಲ್ಲರಿಗೂ ಕೂಡ ತಮ್ಮ ಉಸಿರಾಟದ ಸದ್ದು ಕೇಳುತ್ತೆ, ಅವನಿಗೆ ಕೇಳಿಸ್ತಿಲ್ವಂತ. ವೃಕ್ಷಗಳು ಸುವರ್ಣ ಲೇಪ ರಂಜಿತವಾಗಿ ಕಂಡವು. ಅವನಿಗೆ ತನ್ನ ಹೆಜ್ಜೆ ಗುರುತುಗಳೇ ಕಾಣಿಸಲಿಲ್ಲ. ದೆವ್ವಗಳು ತನ್ನನ್ನು ಆಲಂಗಿಸುತ್ತಿರುವಂತೆ, ತಾನು ಕತ್ತೆಯ ಮೇಲೆ ಸವಾರಿ ಮಾಡುತ್ತಿರುವಂತೆ, ವಿಷಪಾನ ಮಾಡುತ್ತಿರುವಂತೆ ಕಂಸನು ಕನಸು ಕಂಡನು. ಕನ್ಸು ಕಾಣ್ತಾ ಇದ್ದಾನೆ. ದೆವ್ವಗಳು ಅವನನ್ನು ಆಲಂಗಿಸ್ತಾ ಇರೋದು, ಕತ್ತೆಯ ಮೇಲೆ ಸವಾರಿ ಮಾಡ್ತಾ ಇರೋದು, ವಿಷವನ್ನ ಸೇವಿಸ್ತಾ ಇರೋದು, ಇದೆಲ್ಲ ಕನಸು ಕಾಣ್ತಾ ಇದ್ದಾನೆ. ಹಾಗೂ ಮೈಗೆಲ್ಲ ತೈಲ ಹಚ್ಚಿಕೊಂಡು ದಾಸವಾಳ ಹೂವಿನ ಮಾಲೆಯನ್ನು ಧರಿಸಿ, ದಾಸವಾಳ, ಅದಕ್ಕೆ ದಾಸವಾಳವನ್ನ ನಾವು ಕೃಷ್ಣನಿಗೆ ಅರ್ಪಿಸಬಾರ್ದು. ಯಾರು ಅರ್ಪಿಸ್ತಾ ಇದ್ರೆ ನಿಲ್ಲಿಸಿ. ದಾಸವಾಳವನ್ನು ಕೃಷ್ಣನಿಗೆ, ವಿಷ್ಣುವಿಗೆ ಅರ್ಪಿಸಬಾರ್ದು.
ದಾಸವಾಳ ಹೂವಿನ ಮಾಲೆಯನ್ನು ಧರಿಸಿ ಹೋಗುತ್ತಿರುವ ನಗ್ನ ಪುರುಷನನ್ನು ಕಂಡನು. ಎತ್ತರವಿರುವಾಗ ಹಾಗೂ ಕನಸಿನಲ್ಲಿ ಈ ಅಪಶಕುನಗಳನ್ನು ಕಂಡ ಕಂಸನು ಮರಣ ಭಯದಿಂದ ತಲ್ಲಣಿಸಿದನು. ಸೊ ಅವನಿಗೆ ಎಚ್ಚರ ಇದ್ರುನು ಮಲಗಿದ್ರುನು ಅವನಿಗೆ ಇದೇ ತರ ಅಪಶಕುನಗಳನ್ನ ಕಾಣ್ತಾ ಇದ್ದಾನೆ. ಅವನಿಗೆ ಭಯದಿಂದ ನಡಕ್ತಾನೆ, ಅವನು ಭಯದಿಂದ ಆತಂಕದಿಂದಾಗಿ ಅವನಿಗೆ ನಿದ್ದೆ ಬರಲಿಲ್ಲ ಆದ್ರೂ ಕನ್ಸು ಕಾಣ್ತಾ ಇದ್ದಾನೆ ಅಂತ. ಅಂದ್ರೆ ಭ್ರಮೆಗೋ ಈಡಾಗ್ಬಿಟ್ಟಿದ್ದ. ರಾಜ ಭಟರು ವಿದ್ಯುಕ್ತವಾಗಿ ಕಣದ ಪೂಜೆ ಮಾಡಿದರು. ಬೇರಿ ಮೊದಲಾದ ವಾದ್ಯಗಳನ್ನು ಮೊಳಗಿಸಿದರು ಮತ್ತು ಪ್ರೇಕ್ಷಕರು ಕೂರುವ ಉಪ್ಪರಿಗಳನ್ನು ಹೂಹಾರ, ಧ್ವಜ, ವರ್ಣ ಪಟ್ಟಿಗಳು ಮತ್ತು ಕಾಮನುಗಳಿಂದ ಸಿಂಗರಿಸಿದರು. ಸೊ ಈ ಕಡೆ ಆ ಒಂದು ರಂಗಕ್ಷೇತ್ರ, ಮಥುರೆಯಲ್ಲಿ ಇವತ್ತು ಇದೆ ರಂಗಕ್ಷೇತ್ರ, ಎಲ್ಲಿ ಈ ಒಂದು ಮಲ್ಲ ಯುದ್ಧ ಆಗ್ತಾ ಇತ್ತು ಆ ಜಾಗವನ್ನ ಅವರು ರಾಜಭಟರು ಸಜ್ಜುಗೊಳಿಸ್ತಾ ಇದ್ದಾರೆ, ತಯಾರು ಮಾಡ್ತಾ ಇದ್ದಾರೆ. ನಗರ ವಾಸಿಗಳು ಮತ್ತು ನಗರದ ಸುತ್ತಮುತ್ತಲ ಪ್ರದೇಶಗಳ ಜನರು, ಬ್ರಾಹ್ಮಣರು ಮತ್ತು ಕ್ಷತ್ರಿಯರ ಮುಂದಾಳತ್ವದಲ್ಲಿ ಬಂದು ಉಪ್ಪರಿಗೆಗಳಲ್ಲಿ ಸುಖಾಸೀನರಾದರು. ಸೊ ಎಲ್ಲ ಕೂತ್ಕೋತಾ ಇದ್ದಾರೆ. ಇನ್ನೇನು ಕಾರ್ಯಕ್ರಮ ಶುರು ಆಗೋಂಗಿದೆ. ಒಂದ್ ಶ್ಲೋಕ ಬಿಟ್ಬಿಟ್ಟೆ ಇಲ್ಲಿ. ಕೊನೆಗೆ ರಾತ್ರಿ ಕಳೆದು ಸೂರ್ಯನು ಜಲರಾಶಿಯಿಂದ ಮೇಲೆದ್ದಾಗ ಕಂಸನು ಭಾರಿ ಮಲ್ಲ ಯುದ್ಧಕ್ಕೆ ಸಿದ್ಧತೆಗಳನ್ನು ಮಾಡತೊಡಗಿದನು. ಸೊ ಇದೆಲ್ಲ ಸಿದ್ಧತೆಗಳು, ಮಲ್ಲ ಯುದ್ಧಕ್ಕೆ ಸಿದ್ಧತೆಗಳನ್ನ ಮಾಡಕ್ ಶುರು ಮಾಡ್ತಾನೆ. ಮಂತ್ರಿಗಳಿಂದ ಸುತ್ತುವರಿದ ಕಂಸನು ರಾಜ ಸಿಂಹಾಸನದ ಮೇಲೆ ಕುಳಿತನು. ಅವನು ನಾನಾ ಪ್ರದೇಶಗಳ ಸಾಮಂತರ ಮಧ್ಯೆ ಇದ್ದಾಗ್ಯೂ ಅವನ ಎದೆ ದವಗುಟ್ಟುತ್ತಿತ್ತು. ಅವನಿಗೆ ಆದ್ರೆ ಭಯ ಹೋಗಿಲ್ಲ. ಇಂದಿನ ರಾತ್ರಿಯಲ್ಲಿ ಅವನು ಕಂಡ ಕನಸು, ಅಪಶುಕನಗಳು, ಅದೆಲ್ಲದ್ರಿಂದ ಅವನು ಸಂಪೂರ್ಣವಾಗಿ ಭಯಗ್ರಸ್ತನಾಗೋಗಿದ್ದ. ಅವನಿಗೆ ಭಯ ಹೋಗ್ಲಿಲ್ಲ. ಡವಡವ ಅಂತ ಇದೆ ಎದೆ. ಕುಸ್ತಿಗೆ ಉಚಿತವಾದ ತಾಳಲಯಗಳಲ್ಲಿ ಸಂಗೀತ ವಾದ್ಯಗಳನ್ನು ನುಡಿಸಲಾರಂಭಿಸಿದಂತೆ ವೈಭವಯುತವಾಗಿ ಅಲಂಕೃತರಾದ ಮಲ್ಲರು ತಮ್ಮ ಮಲ್ಲ ಗುರುಗಳೊಂದಿಗೆ ಹೆಮ್ಮೆಯಿಂದ ಬೀಗುತ್ತಾ ಕುಸ್ತಿ ಕಣವನ್ನು ಪ್ರವೇಶಿಸಿ ಕುಳಿತುಕೊಂಡರು. ಈ ಕಡೆ ಆ ಕಡೆ ಎಲ್ಲ ಸಂಗೀತ ವಾದ್ಯಗಳು, ಇವತ್ತು ಕ್ರಿಕೆಟ್ ಮ್ಯಾಚ್ ಎಲ್ಲ ಇದ್ರೆ ಹಾಡ್ತಾರಲ್ಲ, ಎಲ್ಲಾ ಕಡೆ ಎಲ್ಲೋ ಮ್ಯೂಸಿಕ್ ಬರ್ಸ್ತಾ ಇರ್ತಾರೆ. ಆಮೇಲೆ ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ಮಧ್ಯೆ ಬರ್ತಾರೆ, ಅವಾಗೆಲ್ಲ ಜೋರಾಗಿ ಓ ಅಂತ ಕೂಗ್ತಾರೆ. ಅದೇ ರೀತಿ ಇಲ್ಲಿ ಆದ್ರೆ ಇಲ್ಲಿ ಒಂದು ವಿಶೇಷವಾದದ್ದೇನು, ಮಲ್ಲ ಗುರುಗಳೊಂದಿಗೆ, ಆ ಕುಸ್ತಿಯನ್ನ ಹೇಳ್ಕೊಟ್ಟಿರೋ ಗುರುಗಳೊಂದಿಗೆ ಬರ್ತಾರೆ ಇವ್ರು. ಬಂದು ಅಲ್ಲಿ ಕುಳಿತುಕೋತಾರೆ. ಇಂಪಾದ ಸಂಗೀತದಿಂದ ಉಲ್ಲಸಿತರಾದ ಚಾಣೂರ, ಮುಷ್ಟಿಕ, ಕೂಟ, ಶಲ ಮತ್ತು ತೋಷಲರು ಕುಸ್ತಿ ಮಟ್ಟಿನ ಮೇಲೆ ಕುಳಿತುಕೊಂಡರು. ಕೋಶಲ ಅಂತ ಭೋಜ ಮಹಾರಾಜನ ಆಹ್ವಾನದ ಮೇರೆ ನಂದ ಮಹಾರಾಜ ಮತ್ತಿತರ ಗೋಪಾಲಕರು ಅವನಿಗೆ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸಿ ಉಪ್ಪರಿಗೆಯಲ್ಲಿ ಆಸೀನರಾದರು. ಸೊ ನಂದ ಮಹಾರಾಜ ಎಲ್ಲರೂ ಬಂದಿದ್ರು. ಅವರು ಎಲ್ಲ ಅವ್ರಿಗೆ ಏನೇನು ಅರ್ಪಿಸ್ಬೇಕಾಯ್ತು ರಾಜನಿಗೆ ಅರ್ಪಿಸ್ತಾರೆ. ಅರ್ಪಿಸ್ಬಿಟ್ಟು ಅಲ್ಲಿ ಉಪ್ಪರಿಗೆಯಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಕೂತ್ಕೋತಾರೆ. ಇದರೊಂದಿಗೆ ಈ ಒಂದು 42ನೇ ಅಧ್ಯಾಯ ಮುಕ್ತಾಯ. ಮುಂದಿನ ಅಧ್ಯಾಯದಲ್ಲಿ ಕುವಲಯ ಪೀಡನ ವಧೆ. ಭಾಗವತಂ ಕಿ ಜೈ, ಜಗತ್ ಗೋಪಾಲ್ ಕಿ ಜೈ, ಗೌರ ಭಕ್ತರಿಗೆ ಹರೇ ಕೃಷ್ಣ.